ಈ ಜಗನ್ಮಾತೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇದ್ಯಾವುದೋ ಪೇಯ್ಡ್ ಪ್ರಮೋಷನ್ ಅಲ್ಲ, ದುಡ್ಡಿಂದ ಬಂದಂಥದ್ದಲ್ಲ. ಅಪ್ಪ, ಯೋಗೇಶ್ ಅಣ್ಣನ ಆಶ್ರಮ ನಡೀತಾ ಇದೆ, ಆ ಕ್ಷೇತ್ರದಲ್ಲಿ ನೆಲೆಸಿದ್ಯಾ, ಅದೇ ರೀತಿ ಅಲ್ಲಿರ್ತಕ್ಕಂತ ಅನಾಥರಿಗೆ, ಕುಂಟ್ರಿಗೆ, ಕುರುಡ್ರಿಗೆ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ, ಎಲ್ಲಾ ಭಕ್ತರಿಗೂ ಜಯ ಕೊಡಪ್ಪ. ಕೊಡು ತಂದೆ, ಕೊಡು, ಎಣ್ಗಾಡ್ಬೇಡ. ಬಲ ಬೆಂಬಲವಾಗಿ ಮತ್ತಷ್ಟು ಅವ್ರಿಗೆ ಯಾವುದೇ ತರ ಅಡೆತಡೆಗಳಿಲ್ದಂತೆ ನೀನು ಆಶೀರ್ವಾದ ಮಾಡಿ, ಯಾವುದೇ ಜನದ ಕಣ್ಣೆ ಆಗ್ಲಿ, ತೊಂದರೆ ಆಗ್ಲಿ, ತಾಪತ್ರೆ ಆಗ್ಲಿ, ಬಂದದ್ದೆಲ್ಲ ಬಯಲು ಮಾಡಿ ಭಗವಂತನ ಕಾಪಾಡು ತಂದೆ. ವಿಡಿಯೋ ನೋಡ್ತಿದ್ರೆ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ದರ್ಶನ್ ಸರ್ ಪರಮಾತ್ಮನಲ್ಲಿ ಒಂದು ಬೇಡಿಕೆ ಇಟ್ಟಾಗ ನಿಮ್ಮ ಆಶ್ರಮ ಇನ್ನೂ ಹೆಚ್ಚು ಉನ್ನತ ಮಟ್ಟಕ್ಕೆ ಬೆಳಿಬೇಕು. ನಿಮ್ಮ ಇರೋ ದೇವರ ಮಕ್ಕಳು ಎಲ್ಲರೂ ಆಯಸ್ಸು ಆರೋಗ್ಯ ಅಂತಸ್ತು ಕೊಟ್ಟು, ನಿಮಗೂ ಆಯಸ್ಸು ಆರೋಗ್ಯ ಅಂತಸ್ತು ಕೊಟ್ಟು ಕಾಪಾಡಲೇಬೇಕು ಅಂದಾಗ ಪರಮಾತ್ಮ ಒಂದು ಕ್ಷಣ ಯೋಚನೆ ಮಾಡಿದೆ, ನಾನಿದೀನಿ ಅನ್ನೋ ಒಂದು ಅಭಯಸ್ಥ ಕೊಟ್ಟಿದ್ದೆ. ಇದಕ್ಕಿಂತ ಇನ್ನು ಏನ್ ಬೇಕು ಹೇಳಿ ಪರಮಾತ್ಮನಲ್ಲಿ? ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಲಾಸ್ಟ್ ಟೈಮ್ ಯಾರ್ಯಾರು ಈ ತಂದೆ ದರ್ಶನ ಮಾಡ್ಕೊಂಡಿದ್ರು, ಯಾರ್ಯಾರು ಆ ಪರಮಾತ್ಮನ ಆಶೀರ್ವಾದ ಪಡ್ಕೊಂಡಿದ್ರು, ಇವತ್ತು ಅಪ್ಪಂದು ಒಂದು ವಿಶೇಷ ಪೂಜೆ ಇಟ್ಕೊಂಡು ಮತ್ತು ಅಪ್ಪ ಮತ್ತು ಅವ್ರ ತಂಗಿಯಾದಂಥ ಎಲ್ಲಮ್ಮ ಸಮ್ಮಿಲನ ಖಂಡಿತವಾಗ್ಲಿದ್ದು. ಸೊ ಇನ್ನು ಒಂದು ಅದ್ಭುತವಾದ ಕ್ಷಣನ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ ಸ್ವಾಮಿ ಒಂದು ಆರಾಧನೆ ಮಾಡಿಕೊಂಡು ಮತ್ತು ಆ ಪೂಜೆಗೆ ಅವಕಾಶ ಮಾಡಿಸ್ಕೊಂಡು, ಖಂಡಿತವಾಗ್ಲೂ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಇದು ನನ್ನೊಬ್ಬರಿಗೆಲ್ಲ ಇಡೀ ಕರ್ನಾಟಕದ ಜನತೆಗೊಳ್ಳೇದಾಗಬೇಕು. ಯಾರ್ಯಾರು ಕಷ್ಟ ನೋವು ನನಗೆ ಆಗ್ತಾ ಇಲ್ಲ, ಬದುಕೋಕ್ಕಾಗ್ತಾ ಇಲ್ಲ, ಸಾಲಬಾಧೆ, ಜಗಳ, ಇನ್ನಿತರ ಸಾವಿರಾರು ಪ್ರಾಬ್ಲಮ್ಗಳಿಗೆ ಈ ತಂದೆ ಉತ್ತರ ಕೊಡಬೇಕು ಮತ್ತು ಇವರೆಲ್ಲವನ್ನು ಕಾಪಾಡಬೇಕು ಅನ್ನೋದಷ್ಟೇ ಈ ಚಾನಲ್ ಉದ್ದೇಶ ಆಗಿರುತ್ತೆ. ನಾನು ಲಾಸ್ಟ್ ಟೈಮ್ ಹಾಕಿರೋ ವಿಡಿಯೋ ನೋಡಿ ಸುಮಾರು ಜನ ಭಕ್ತರು ಬಂದು ಅವ್ರ ಕಷ್ಟಗಳನ್ನ ಹೇಳ್ಕೊಂಡು ಇವತ್ತಿಗೂ ಕ್ಲಿಯರ್ ಮಾಡ್ಕೊಳ್ತಿರೋ ಉದಾಹರಣೆ ನಡೀತಿದೆ ಖಂಡಿತವಾಗ್ಲೂ. ಸೊ ಇಂಚಿಂಚು ಎಳೆಯಾಗಿ ಏನೇನು ನಡೀತಿದೆ ಮತ್ತು ಪರಮಾತ್ಮ ಯಾವ್ಯಾವ ಕಷ್ಟಕ್ಕೆಲ್ಲ ಅನುಗ್ರಹ ಮಾಡ್ತಾರೆ, ಯಾವ್ಯಾವ ಕಷ್ಟನ ಆಟೋಮೆಟಿಕ್ ಕ್ಲಿಯರ್ ಮಾಡ್ತಾರೆ, ಹೇಗೆ ಹೇಳ್ತಾರೆ, ಹೇಗೆ ನಡೆಯುತ್ತೆ ಇಲ್ಲಿ ಒಂದು ಭಕ್ತಿಪೂರ್ವಕ ಒಂದು ಜನಸಾಗರ, ಇದೆಲ್ಲ ಕೂಡ ಕಂಪ್ಲೀಟ್ ನಿಮ್ಗೆ ವಿಡಿಯೋ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಲಾಸ್ಟ್ ಟೈಮ್ ಹೇಳಿದ್ದೆ ಅಮ್ಮ ಜಗನ್ಮಾತೆ ಭದ್ರಕಾಳಿ ಬಗ್ಗೆ. ನೋಡಿ, ಖಂಡಿತವಾಗ್ಲೂ ಅದನ್ನ ನೋಡ್ತಿದ್ರೆ ಖುಷಿ ಆಗ್ತೈತೆ. ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ನನಗೆ. ಏನು ಅದೇ ಹೇಳ್ತಾರಲ್ಲ, ದೈವಿಕ ಸ್ಥಳಗಳ ಮಾತ್ರ ಈ ಥರ ನಾವು ಕಾಣಕ್ಕೆ ಸಾಧ್ಯ, ಬೇರೆ ಕ್ಷಣದಲ್ಲಿ ಕಾಣೋಕ್ಕಾಗಲ್ಲ. ಆ ಜಗನ್ಮಾತೆ ಆ ತಂದೆ ಇಲ್ಲಿ ನೆಲೆಸಿರೋ ಕಾರಣದಿಂದ ಇಷ್ಟು ವೈಭವವಾಗಿ, ಇಷ್ಟು ಅದ್ದೂರಿಯಾಗಿ ತನ್ನ ಭಕ್ತರ ಕಡೆಯಿಂದ ಸೇವೆಗಳನ್ನ ಪಡ್ಕೊತಿರೋದು ಅದೇ ಬಾಯಲ್ಲಿ ಹೇಳೋಕ್ಕಾಗಲ್ಲ. ಕಣ್ಣಾರ ಬಂದು ಇಲ್ಲಿ ನಾವು ಕಣ್ಣು ತುಂಬಿಕೊಂಡಾಗ ಅಷ್ಟೇ ಮಾತ್ರ ಸಾಧ್ಯ ಇವನ್ನೆಲ್ಲ ಖಂಡಿತವಾಗ್ಲು. ಆ ಜಗನ್ಮಾತೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಆ ಜಗನ್ಮಾತೆ ಆಶೀರ್ವಾದ ಅನುಗ್ರಹ ನಿಮ್ಗೆಲ್ಲರಿಗೂ ಸಿಗಲಿ. ಸಾಧ್ಯ ಆದರೆ ಒಂದ್ಸರಿ ಬಂದು ಭೇಟಿ ಮಾಡಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ. ಇಷ್ಟೆಲ್ಲ ಹೇಳ್ತಿರೋ ಉದ್ದೇಶ ಮತ್ತು ಇನ್ನೊಂದು ಬಹುಮುಖ್ಯವಾದ ಸತ್ಯ ಹೇಳಬೇಕು, ಈ ಜಗನ್ಮಾತೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇದ್ಯಾವುದೋ ಪೇಯ್ಡ್ ಪ್ರಮೋಷನ್ ಅಲ್ಲ, ದುಡ್ಡಿಂದ ಬಂದಂಥದ್ದಲ್ಲ. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಾದ್ಮೇಲೆ ಸಾವಿರಾರು ಜನ ಮೆಸೇಜ್ ಬಂದಿತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ, ಸರ್ ದಯವಿಟ್ಟು ಆ ದೇವಸ್ಥಾನದ ಅಡ್ರೆಸ್ ಹೇಳಿ, ದಯವಿಟ್ಟು ದೇವಸ್ಥಾನದ ಅಡ್ರೆಸ್ ಹೇಳಿ ಅಂತ. ಸೊ ಕಂಪ್ಲೀಟ್ ಅವರು ಒಪ್ಪಿಗೆ ಮೇರೆಗೆ ಅಡ್ರೆಸ್ ಮತ್ತು ನಂಬರ್ನ ನಾನು ಕಂಪ್ಲೀಟ್ ಮೆನ್ಷನ್ ಮಾಡಿದ್ದೆ. ಆ ಅಡ್ರೆಸ್ಸು ಮತ್ತು ಫೋನ್ ನಂಬರ್ನ ಮೆನ್ಷನ್ ಮಾಡಿಕೊಂಡು ಸುಮಾರು ಜನ ಭಕ್ತರು ಬಂದು ಇಲ್ಲಿ ಎಲ್ಲ ಆಲ್ರೆಡಿ ಕಷ್ಟಗಳನ್ನ ಹೇಳ್ಕೊಂಡು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಇವತ್ತು ತುಂಬ ಅದ್ಭುತವಾದಂಥ ವಿಶೇಷ ಪೂಜೆ ಮತ್ತು ಎಲ್ಲಮ್ಮ ದೇವಿ ಕೂಡ ಇಲ್ಲಿ ಬಂದಿರೋದ್ರಿಂದ ನಿಮ್ಗೆಲ್ಲರೂ ಇದನ್ನು ತೋರಿಸ್ಲೇಬೇಕು, ನೀವೆಲ್ಲರಿಗೂ ಕೂಡ ಒಳ್ಳೇದಾಗಲೇಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದಿದ್ದೀನಿ. ಕಂಪ್ಲೀಟ್ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಲಾಸ್ಟ್ ಟೈಮ್ ಹೇಳಿದ್ದೆ, ಇಲ್ಲಿ ತಂದೆ ಹತ್ರ ಬಂದು ಸಂಕಲ್ಪ ಮಾಡಿಕೊಂಡು ಏನು ದರ್ಶನ್ ಸ್ವಾಮಿಗಳು ಅವರ ಕಷ್ಟಕ್ಕೆ ಅನುಗುಣವಾಗಿ ಅಥವಾ ಅವರ ಏನು ಪ್ರಾಬ್ಲಮ್ ತಗಲಾಕೊಂಡಿರ್ತಾರೆ ಅದಕ್ಕೆ ಅನುಗುಣವಾಗಿ 3 ಸುತ್ತು, 5 ಸುತ್ತು, 9 ಸುತ್ತು, 11 ಸುತ್ತು ಹೇಳ್ತಾರೆ, ಸುತ್ತಿ ತಮ್ಮ ಇಷ್ಟಾರ್ಥಗಳನ್ನು ಸಂಕಲ್ಪ ಮಾಡಿಕೊಂಡು ಸ್ವಾಮಿ ಶನಿದೇವ ವೃತ್ತಕ್ಕೆ ತನಿ ಹಿರಿಯೋದ್ರಿಂದ, ಹಾಲು ಹಿರಿಯೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಕ್ಲಿಯರ್ ಆಗುತ್ತೆ ಅಂತ ಹೇಳಿದೆ. ಇವಾಗ ನೀವು ನೋಡ್ತಾ ಇರ್ಬೋದು ಖಂಡಿತ. ಒಂದು ಸೆಕೆಂಡು, ಆ ಪರಮಾತ್ಮ ಇಲ್ಲಿ ನೆಲೆಸಿರೋದೇ ಸತ್ಯ. ಅದಕ್ಕೆ ಇಷ್ಟು ಅದ್ಭುತವಾಗಿ ಕಾಣಕ್ಕೆ ಸಾಧ್ಯವಿಲ್ಲ ಏನು ಸ್ವಾಮಿ, ಇಲ್ಲಾಂದ್ರೆ ಖಂಡಿತವಾಗ್ಲೂ ಆಗಲ್ಲ. ನೋಡಿ, ನಾವು ನೀವೆಲ್ಲ ಏನು ಭಾಗ್ಯ ಮಾಡಿದ್ದೀವಿ ಅಂತಂದ್ರೆ, ಏನು ಪುಣ್ಯ ಮಾಡಿದ್ದೀವಿ ಅಂತಂದ್ರೆ, ಇಂಥ ಪರಮಾತ್ಮನ ಸನ್ನಿಧಾನದಲ್ಲಿ ನಾವು ನಿಂತ್ಕೊಂಡು ಮಾತಾಡೋಕ್ಕೆ ಅವಕಾಶಗಳು ಸಿಗ್ತಿದೆಯಲ್ಲ ನಮಗೆ, ಇದು ಬೆಲೆ ಕಟ್ಟೋಕ್ಕಾಗಲ್ಲ. ಮತ್ತು ಇದ್ರ ಬಗ್ಗೆ ಇನ್ನು ಮುಂದಕ್ಕೆ ಏನು ಹೇಳೋಕ್ಕಾಗಲ್ಲ. ಸುಮ್ಮನೆ ಶರಣಾಗಬೇಕಷ್ಟೇ ತಂದೆಗೆ, ತಂದೆ ಎಲ್ಲ ನಿಂದೆ ಅಂತ. ಖಂಡಿತ ಭಾರಿ ಖುಷಿ ಆಗ್ತಿದೆ. ಅದೇ ಹೇಳೋದಲ್ವಾ, ಯಾರ್ಯಾರು ಪ್ರಾಬ್ಲಮಲ್ಲಿ ನೊಂದಿದ್ದಾರೆ, ಬೆಂದಿದ್ದಾರೆ, ಬೇಯ್ತಾ ಇದ್ದಾರೆ, ಇವರೆಲ್ಲರ ಕಷ್ಟ ಕ್ಲಿಯರ್ ಆಗಬೇಕು ಅನ್ನೋದಷ್ಟೇ ಈ ಚಾನಲ್ ಉದ್ದೇಶ ಆಗಿರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೋ ಪೇಯ್ಡ್ ಪ್ರಮೋಷನ್ ಅಲ್ಲ, ದುಡ್ಡು ಇಸ್ಕೊಂಡು ಮಾಡ್ತಿರೋದಲ್ಲ. ಎಲ್ಲರ ಕಷ್ಟ ಕ್ಲಿಯರ್ ಆಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು, ಇದಿಷ್ಟೇ ನನ್ನ ಉದ್ದೇಶ ಆಗಿರುತ್ತೆ. ಸೊ ಲಾಸ್ಟ್ ಟೈಮ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ, ಅಪ್ಪನ ಪಾದಕಿಗಳ ಬಗ್ಗೆ, ಅಪ್ಪನ ತ್ರಿಶೂಲದ ಬಗ್ಗೆ, ಹುತ್ತದ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ನೀವೆಲ್ಲ ವಿಡಿಯೋನ ನೋಡಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ಅಪ್ಪನ ವಿಶೇಷ ಪೂಜೆ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ, ಮತ್ತು ಅಪ್ಪನ ವಿಶೇಷ ವಾಗ್ದಾನಗಳನ್ನ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಸೊ ಬನ್ನಿ. ಈ ಮರದ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ.
ಶಿವ ಮತ್ತು ಅಶ್ವತ್ಥಾಮ ಹಳ್ಳಿ ಮರ ಮತ್ತು ತಾರಾಮರ ಮೂರೂ ಕೂಡ ಸಮಾಗಮದಲ್ಲಿರುವಂಥ ಒಂದು ಮರಗಳು. ಸೊ ಇಲ್ಲಿ ಬಂದಾಗ ನೀವು ಅಷ್ಟೇ ಕಾಣ್ಬೋದು ಸಾಧ್ಯ ಖಂಡಿತವಾಗ್ಲು. ಭಕ್ತರು ಇದು ಆಲ್ರೆಡಿ ಪೂಜೆ ಮಾಡಿದ್ದಾರೆ. ನೀವು ಇದ್ರ ಬಗ್ಗೆ ನಾನು ತುಂಬ ಹೇಳೋದು, ಯಾಕಂದರೆ ಪರಮಾತ್ಮ ವಾಗ್ದಾನನೇ ತುಂಬ ಇದೆ. ಮತ್ತು ಸ್ವಾಮಿ ಇವತ್ತು ಆಮೇಲೆ ಆಹ್ವಾನ ಆಗ್ತಿದ್ದಾರೆ ಇಲ್ಲಿ, ಅದು ಬಹಳ ವಿಶೇಷವಾದಂಥ ಒಂದು ಕಟುಸತ್ಯ ಇಲ್ಲಿ. ಸೊ ಇದು ಎಲ್ಲರಿಗೂ ಗೊತ್ತಿರುತ್ತೆ, ಲಾಸ್ಟ್ ಟೈಮೇ ಹೇಳಿದ್ದೆ, ಇದ್ರ ಬಗ್ಗೆ ತುಂಬ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಹಳ್ಳಿ ಮರ ಮತ್ತು ಬೇವಿನ ಮರ ಇದು ಸಾಕ್ಷಿ ಪರಮಾತ್ಮನಿಗೆ. ಸೊ ಇದಕ್ಕೊಂದು ಸೊ ಇದ್ರ ಬಗ್ಗೆ ನಾನು ಬಹಳ ವಿಶೇಷವಾಗಿ ಹೇಳಬೇಕು. ಖಂಡಿತವಾಗ್ಲೂ ಯಾರಾದರೂ ಭಕ್ತರು ತಮ್ಮ ಕಷ್ಟಗಳನ್ನು, ತಮ್ಮ ಇಷ್ಟಾರ್ಥಗಳನ್ನು ನೆನೆಸ್ಕೊಂಡು ಸಂಕಲ್ಪ ಮಾಡಿ ಒಂದು ಚೀಟಿಲಿ ಬರೆದು ತಾರಾಮರ ಈ ಛಾಯಾದೇವಿ ಅಮ್ಮನವರು ಕಟ್ಟಿದಾಗ ನಿಮ್ಗೆ ಏನೇ ಕಷ್ಟಗಳಿದ್ರು ತಾಯಿ ಸೆರಗಲ್ಲಿ ಇಟ್ಕೊಂಡು ನನ್ನ ಮಕ್ಕಳ ಕಷ್ಟ ಇದು ಅಂತ ಅನ್ಕೊಂಡು ತುಂಬ ಅದ್ಭುತವಾಗಿ ಕ್ಲಿಯರ್ ಮಾಡುವಂಥ ಒಂದು ಮರ. ಇದ್ರ ಬಗ್ಗೆ ನಾನು ಇನ್ನೂ ಮಾತಾಡೋದಿದೆ, ಇನ್ನೂ ಮಾತಾಡಬೇಕು. ಸೊ ಇದ್ರ ಬಗ್ಗೆ ಲಾಸ್ಟಲ್ಲಿ ಮಾತಾಡ್ತೀನಿ. ಅಪ್ಪನ ಮಹಾಮಂಗಳಾರತಿ ಟೈಮ್ ಆಯಿತು, ಅಪ್ಪನ ಆಹ್ವಾನ ಆಗುವಂಥ ಟೈಮ್ ಆಯಿತು. ಎಲ್ಲ ನೋಡ್ಕೊಂಡು ಕಣ್ ತುಂಬ್ಕೊಬೇಕು ಇದನ್ನ. ಸೊ ಫಸ್ಟ್ ತಂದೆಯನ್ನ ಮಾತಾಡಿಸ್ಕೊಂಡು ತಂದೆ ವಾಗ್ದಾನಗಳನ್ನ ತಿಳ್ಕೊಂಡು ಮತ್ತೆ ಇಲ್ಲಿ ಹೋಗೋಣ ಬನ್ನಿ. ಎಸ್ ಇಲ್ಲಿದೆಯಾ ಅನ್ನೋದಾದ್ರೆ ಕೊಡು. ಈ ಕ್ಷೇತ್ರದಲ್ಲಿ ಬಂದು ಭಕ್ತರ ಕಷ್ಟಗಳ ಈಡೇರಿಸ್ತೀನಿ ಅನ್ನೋದಾಯ್ತಾ? ಕೊಡು ಕೊಡು. ಇಲ್ಲಿದೆಯಾ ಇದ್ದೀನಿ ಅನ್ನೋದಾದ್ರೆ ಈ ಜಾಗದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಭಕ್ತರ ಕಷ್ಟಗಳನ್ನ ದೂರ ಮಾಡ್ತೀನಿ ಅನ್ನೋದಾದ್ರೆ ಜನರ ಗೊತ್ತಾಗಬೇಕು. ಕೊಡು. ಅವ್ರ ಕಷ್ಟ ದೂರ ಆಗುತ್ತೆ ಅನ್ನೋದಾದ್ರೆ ನೀನು ಈ ಜಾಗದಲ್ಲಿ ಸತ್ಯವಾಗಿ ನೆಲೆಸಿದೀಯಾ? ಕೊಡು. ಕೊಡಪ್ಪ ಸೂರ್ಯಪುತ್ರ, ಇವ್ರ ಕಷ್ಟ ದೂರವಾಗಿ ಎಲ್ಲಾ ಕಷ್ಟಗಳು ನೆರವೇರುತ್ತದೆ, ಒಳ್ಳೇದಾಗುತ್ತೆ, ಅವ್ರು ಅನ್ಕೊಂಡಿರ್ತಕ್ಕಂಥದ್ದೆಲ್ಲ ನೆರವೇರುತ್ತೆ. ಈ ಜಾಗದಲ್ಲಿ ನೀನ್ ಇದೆಯಾ ಅಂತ ನಂಬಿ ಬಂದವ್ರೆ, ಮಗನಿಗೆ ಮೋಸ ಆಯ್ತು, ಮಾಡುವ ವ್ಯವಹಾರ ಅನುಕೂಲ ಇಲ್ಲ ಅಂತ ನಂಬಿ ಬಂದವ್ರೆ, ಬನ್ನಿ 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 ಬೇಗ ಕೈ ಮುಗಿರಿ, ಕೈ ಮುಗಿರಿ, ಕೈ ಮುಗಿರಿ. ಪರಮಾತ್ಮ ಅವರ ನೋವು, ಅವರ ಕಷ್ಟ ದೂರ ಆಗುತ್ತೆ ಅನ್ನೋದಾದ್ರೆ ಇವ್ರು ಬಂದಿರ್ತಕ್ಕಂಥ ಬಂಧನಗಳು ದೂರ ಆಗುತ್ತೆ. ಇದ್ರಲ್ಲಿ ಏನೇ ಇದ್ರು ಈಡೇರ್ತದೆ. ಕೊಡಪ್ಪ, ಇವ್ರ ಕಷ್ಟ ದೂರ ಆಗುತ್ತೆ ಅಂದ್ರೆ, ಇವ್ರ ಕಷ್ಟ ದೂರ ಆಗುತ್ತೆ ಅನ್ನೋದಾದ್ರೆ ಸಂತೋಷವಾಗಿ ಬಹಳ ಮುಂದೋಗೋರೆ. ಕೊಡಪ್ಪ, ಕೊಡುತ್ತಂತೆ ಬನ್ನಿ ಬಾಕ್ಯರು. ಪರಮಾತ್ಮ ಮಂಜುಳಮ್ಮನ ಕಷ್ಟ ದೂರ ಆಗ್ಬೇಕು, ಮಂಜುಳಮ್ಮನ ಕಷ್ಟ ದೂರ ಆಗುತ್ತೆ ಅನ್ನೋದಾದ್ರೆ ಓಂ ನಮೋ ಶನೇಶ್ವರಂ ಕಾಲಭೈರವೇಶ್ವರಾಯ ನಮಃ. ದೇವತಾಯ ಸೂರ್ಯಾಯ ಚಂದ್ರಾಯ ಮಂಗಳಾಯ ಪದ್ಮಾವತಿ ಆರತಿ ಬೆಳಗುವೆ ಪಾರಪ್ಪ, ಆನಂದದಿಂದ ನಮ್ಮನ ತಾಯಪ್ಪ. ಸೂರ್ಯ ಕುವರನೇ ಜಯ ಕುಮಾರ, ಕನ್ನ ಸರಿ ಮಹಾದೇವನೇ ನಿನ್ನ ಬಂದ ಭಕ್ತರ ಕಷ್ಟಗಳ ದೂರ ಮಾಡು. ಛಾಯಾ ಪುತ್ರ ರವಿತೇಜ ಸೂರ್ಯ ಕುಮಾರ, ಕಾಪಾಡು ತಂದೆ ಜಗದ್ರಕ್ಷಕ, ಕಾಪಾಡು ಕಾಪಾಡು ಸತ್ಯ ಶನೇಶ್ವರ, ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ. ನೋಡಪ್ಪ, ಮಂಜುಳಮ್ಮ ಅವ್ರ ಕಷ್ಟ ದೂರ ಆಗುತ್ತೆ ಅನ್ನೋದಾದ್ರೆ ಕೊಡು. ಮಕ್ಕಳು ಬೇಡ್ತಾ ಇದ್ದಾರೆ, ಬೇಡುವಂತ ಭಕ್ತರ ಕಷ್ಟ ದೂರ ಮಾಡು. ಕೊಡು ಕೊಡು. ಪರಮಾತ್ಮ ಜಗದ್ರಕ್ಷಕ ಸತ್ಯ ಶನೇಶ್ವರ, ನೀನ್ ಇರ್ತಕ್ಕಂಥದ್ದೇ ಸತ್ಯವಾದ್ರೆ ಕೊಡು. ಮೊದಲೊಡ್ಡಿ ಬೇಡ್ತಾ ಇದ್ದಾರೆ, ಕೊಡುತ್ತಂತೆ. ಆದ್ರೆ ಕೊಡಪ್ಪ ಶನೇಶ್ವರ.
ಸಾಗಣೆ ಸ್ವಲ್ಪ ಕೆಳಗಾಗಿ, ಸಾಗಣೆ ಜೋರಾಗಿ. ನಿನ್ನ ನಂಬಿ ಅವರು ಹೊರದಿಂದ ಬಂದವ್ರೆ, ಇಲ್ಲಿಂದಲ್ಲ, ಇಲ್ಲ ಅಕ್ಕಪಕ್ಕ ಊರವ್ರಲ್ಲ, ಹೊರಗಡೆಯಿಂದ ಬಂದವ್ರೆ. ಆ ನಂಬಿಕೆ ನೀನು ಆ ಮಗು ಕೊಡ್ತೀನಿ ಅಂತ ಅನ್ನೋ ಶಕ್ತಿ ಇದ್ರೆ ನಾನು ಅವನಿಂದ ಕೂಗ್ಸು, ಒಂದು ದುಡ್ದಲ್ಲಿ ಕೂದ ಎಸಿ ನೀನ್ ಆಚೆ. ಇವತ್ತು ಅವ್ರು ನಂಬಿ ಯಾಕೆ ಬಂದಿರೋಳು ನಿನ್ನ, ಯಾವ ಮೂಲೆಯಿಂದ ಬಂದಿರೋದು ಯಾ ಎದಕ್ಕೋಸ್ಕರ ಹೇಳಿ ನಿನ್ಗೆ? ಆ ಶಕ್ತಿ ಅನ್ನೋದು ಇದ್ರೆ ನಿನ್ನಲ್ಲಿ ಕೊಡೋರ್ಗೆ ಊರ, ಸರಿನಾ? ಮೋಸದಿಂದ ಅಂತ ಕಳ್ಸ್ಬೇಡ, ಪಟ ಪಟ ಪಟ್ಟು ಕೊಟ್ಟು ಕಳಿಸ್ತಾ ಇರ್ಬೇಕು. ನಾನು ಅವನಿ ಮಗಳೇ, ನಾನು ನಿನ್ ಯಾವ್ದೇ ಕಾರಣಕ್ಕೂ ನಾನು ಇದ್ ಮಾಡಲ್ಲ. ನನ್ನ ಶಕ್ತಿ ಏನಾಯ್ತು ನಾನು ತೋರಿಸ್ತೀನಿ, ಒಂದೊಂದು ಕೊಟ್ಟು ನೀನು ಆಚೆ ಮಾಡ್ಕೊಡೋರು. ಕೊಡಪ್ಪ, ಕೊಡು ಪಟ ಪಟ. ನೀನ್ ಇದೆಯಾ ಅನ್ನೋದಾದ್ರೆ ನಿನ್ನ ನಂಬಿ ಬಂದಿದ್ದಾರೆ, ಎಲ್ಲಿಂದ ಬಂದಿರ್ತಾರೆ. ಬಂದಂತ ಭಕ್ತರನ್ನ ಕಷ್ಟಗಳನ್ನ ತೂಕ ಬಣ್ಣ ಮಾಡಿ ಕೊಡು. ಛಾಯಾಪುತ್ರ ಅನ್ಸ್ಕೊಂಡು ನೀನು ಒಂದು ಹೆಸರು ತಗೊಂಡು ನೀನು ನಡೀತಾ ಇರ್ಬೇಕಾರೆ ಅದಕ್ಕೊಂದು ಉತ್ತರಾಣ ಕೊಡ್ಲೇಬೇಕೀಗ ನೀನು. ಕೊಡು ಉತ್ತರ ಈಗತ್ತೆ. ಸದ್ ಮಾಡಪ್ಪ, ಸದ್ ಮಾಡಪ್ಪ, ಸದ್ ಮಾಡಿ.
ಸಂತೋಷದಲ್ಲಿ ಮೆರೆಯುವಂತಹ ದೇವಿಯಾಗಿ ಬಾಲನ ಜೊತೆಯಲ್ಲಿ ನನ್ನ ಜೊತೆಗಾತಿಯಾಗಿ ನನ್ನ ತಂಗಿಯಾಗಿ ಬಂದು ಮೆರೆಯುವಂತವಳಾಗು ಬಾ. ಎಲ್ಲರಿಗೂ ಸಂತೋಷವಾ? ಸಂತೋಷ ಆಯ್ತಾ? ಸಂತೋಷ ಆಯ್ತು ಅಣ್ಣಯ್ಯ. ನಿನ್ನ ಪರಿವಾರಕ್ಕೆ ಬಂದಿರೋದು ಸಂತೋಷವಾಗಿದೆ. ಸಂತೋಷ ಸಂತೋಷ ಸಂತೋಷದಲ್ಲಿ ರಾಜ್ಯಮಾನದಲ್ಲಿ ಈ ಸರಿರಾಜನ ಯೋಗ ಸ್ಥಾನದಲ್ಲಿ ಮೆರೆಯುವಂತಹ ದೇವತೆಯಾಗಿ ಮಾರಿ ಮಸೀದಿಯಾಗಿ ಎಲ್ಲರಿಗೂ ಎಲ್ಲಮ್ಮನಾಗಿ ನನ್ನ ಕ್ಷೇತ್ರದಲ್ಲಿ ಮೆರೆಯುವಂತದ್ದಕ್ಕೆ ಒಳ್ಳೇದಾಗಲಿ. ಒಳ್ಳೇದು ಒಳ್ಳೇದು. ಸಂತೋಷವೇನೆ ತಂಗಿಯಮ್ಮ? ಒಳ್ಳೇದಾಗ್ಲಿ. ಸಂತೋಷ ಸಂತೋಷ ಆಯ್ತು. ಹಾ, ತುಂಬಿ ನಿನ್ನ ಶಕ್ತಿ ಪೀಠದಲ್ಲಿ ಯೋಗ ಪೀಠ ನನ್ ತಮ್ಮನ ಅರಿಶಿಣ ಕುಂಕುಮ ನಿನ್ ತಮ್ಮನ ಇದಾನೆ ಕಣೋ. ಅವ್ಳು ತೋರ್ಸ್ಕೊಟ್ಟಿದ್ದು ತಂಗಿ ಮಾತ್ರ. ನಿನ್ ತಮ್ಮನು ಇದಾನೆ ಕಣೋ, ಶಕ್ತಿ ತುಂಬ ಕಳ್ಸೋ. ಆಗ್ಲಿ. ಸಂತೋಷ ಸಂತೋಷ. ಮಗಳಿಗೆ ಜೀವಕ್ಕೆ ಜೀವಕ್ಕೆ ತೊಂದ್ರೆ ಐತೆ. ಮುಂದೆ ನಿನ್ನ ನೆಲೆಯಾಗಿ ನಿಲ್ಲಿಸಿ ದಾರಿ ಮಾಡ್ಬೇಕು, ನಾನು ಮಾಡಿಕೊಡ್ತೀನಿ. ಆಗ್ಲಿ. ಸಂತೋಷ ಸಂತೋಷವಾಗಿ ಹೋಗಿದ್ ಬರೋಳಾಗು. ಏನೋ ನನ್ನಿಂದ ಏನಾಗ್ಬೇಕು? ನಿನ್ ತಂಗಿಗೂ ನಿನ್ ತಮ್ಮಂಗೂ ಶಕ್ತಿ ತುಂಬ ಕಳ್ಸ. ಆಯ್ತು. ಆಮೇಲೆ ಮಗಳು ಜೀವಕ್ಕೆ ತೊಂದ್ರೆ ಇದೆ, ಅದಕ್ಕೆ ನಿನ್ನ ಹೆಸರು ಕೂಗಿ ಹೇಳು, ಸಭೆಗೆ ಗೊತ್ತಾಗ್ಬೇಕು. ಆಗ್ಲಿ. ಒಂದು ಭಾಗದಲ್ಲಿ ಒಂದು ಇತ್ಯರ್ಥ ಆಗ್ಬೇಕು. ಒಂದು ಭಾಗದಲ್ಲಿ ಒಂದು ಮಾಸದಲ್ಲಿ ನವಮಂತ್ರದ ಲೆಕ್ಕಾಚಾರದಲ್ಲಿ ಇವತ್ತಿನ ಭಾಗದಲ್ಲಿ ನೀನು ಬಂದಿರತಕ್ಕಂತ ಜಡೆ ಮುನೇಶ್ವರನಾಗಿ ನಿನಗೆ ಏನು ಬೇಕು ಸಂತೋಷವಾಗಿ ನಗ್ನಗ್ತಾ ತಕೊಂಡು ಆ ಮಗಳ ಮೈಯನ್ನ ಆನಂದವಾಗಿ ಬಿಡುವಂತವ್ ನಾವು. ಆನಂದವಾಗಿ ಆಗ್ಲಿ. ಸಂತೋಷವಾಗಿ ನಗನಗ್ತಾ ಈ ಯೋಗ ಸ್ಥಾನದ ಪೀಠದ ಒಳಗಡೆ ಸತ್ಯ ಶನೀಶ್ವರನ ಸನ್ನಿಧಾನಕ್ಕೆ ಅಣ್ಣ ಹೇಳು. ನನ್ ಮಗನ ಸತ್ತಿದ್ಯಾ ನೀನು?
ಪೂಜಿಸ್ತಾವನು ಮಾಡ್ಲಿ. ನೀನ್ ನೆರವೇರಿಸ್ಕೊಡ್ಬೇಕು. ನಾನು ಬೆಂಬಲವಾಗಿ ಯಾವಾಗ್ಲೂ ನಿನ್ನ ಹಿಂದೆ ಸದಾ ಕಾಲ ನಿನ್ನ ಅಣ್ಣನಾಗಿ ಬೆನ್ನಿಂದೆ ಯಾವಾಗ್ಲೂ ಇರ್ತೇನೆ. ನಿನ್ನ ಅಣ್ಣನಾಗಿ ಯಾವಾಗ್ಲೂ ಬೆನ್ನಿಂದೆ ಇರ್ತೇನೆ. ನಿನ್ನಾಗೇನೆ ಹಾ ತೋಟದ ಮನೇಲಿ ಹೌದು. ನವಸಿದ್ಧಿ ದೇವತೆಗಳನ್ನ ಹಾ 12 ದೇವತೆಗಳನ್ನ ಹಾ ಇಟ್ಟಿ ಪೂಜೆ ಮಾಡಕ್ಕೆ ಬಡವ್ರನ್ನ ಹಾ ಬಂದಿ ಭಕ್ತಾದಿಗಳನ್ನೆಲ್ಲ ಕಾಪಾಡಕ್ಕೋಸ್ಕರ ಮಾಡ್ತಾವನ್ ಕಣ. ಆಗ್ಲಿ ಆಗ್ಲಿ ಆಗ್ಲಿ. ಗಣೇಶ್ವರ ಹಾ ಅಪ್ಪ ಅಯ್ಯ ನಾನಿದ್ದೀನಿ 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 ನಾನಿದ್ದು ನಿನ್ನನ್ನ ನಾನು ಯಾವ ಹಂತದಲ್ಲಿ ನಡೆಸಬೇಕು ನಡೆಸ್ಕೊಡ್ತೀನಿ. ಆಯ್ತು, ಶಾಂತಳಾಗು. ಎಲ್ಲರಿಗೂ ಎಲ್ಲಮ್ಮನಾಗಿ ಎಲ್ಲರ ಮಕ್ಕಳ ತಾಯಾಗಿ ಆಶೀರ್ವಾದಿಸು. ಆಗಲಿ. ಆಯ್ತು. ಇದೇ ರೀತಿ ನನ್ನ ಗ್ರಾಮದಲ್ಲಿ ಮೆರೆಯುವಾಗ ನನಗೆ ಬೆನ್ನಿಂದೆ ಸದಾಕಾಲ ನನ್ನ ತಂಗಿಯಾಗಿ ಯಾವಾಗಲೂ ಬೆನ್ನಿಂದೆ ಇರು. ನನಗೆ ಬಹಳ ಕಷ್ಟ ಪಡ್ತಾವ್ರೆ. ನಾನಿದ್ದೀನಿ. ನಾನು ನಿನ್ನಿಂದ ಯಾವಾಗ್ಲೂ ಅಣ್ಣನಾಗಿ ನಿಂತು ಆ ಸ್ಥಳಕ್ಕೆ ಬರ್ದಂಗೆ ಬಹಳ ಕಷ್ಟ ಪಡ್ತಾವ್ರೆ. ಆಗ್ಲಿ. ಆ ಮಗಳು ಹೌದು, ಕೈ ಬಿಡ್ಬಾರ್ದು ಅಂತ ಮಾಡ್ತಾವ್ರೆ. ನಾನಿದ್ದೀನಿ. ನಾನಿದ್ದು ನಿನಗೆ ಯಾವ ರೀತಿ ಬಲ ಕೊಟ್ಟು ನಿನಗೆ ಮತ್ತಷ್ಟು ಶಕ್ತಿಯಾಗಿ ಬರಕ್ಕೆ ನನ್ನ ಸನ್ನಿಧಾನದಲ್ಲಿ ಬಂದಿದ್ದೆಲ್ಲ ಇದೇ ರಭಸವಾಗಿ ಮಾಡದವ್ರ ಮನೆಯ ಮುರ್ಕೊಂಡು ಮಾಟ ಮಂತ್ರಗಳನ್ನ ಮಾಡಿರುವಂತಹ ಮನೆಗಳಲ್ಲಿ ಮಾರಿಯಾಗಿ ಮುಂದೆ ನುಗ್ಗಿ ಯಾವ ರೀತಿ ನೀನು ಮಾರಿ ಮಸಿಣಿಯಾಗಿ ಹೋಗ್ಬೇಕೋ ಅವರ ಈ ಮನೆಗಳನ್ನ ಮುರಿದು ಮೂಲೆ ಪಾಲು ಮಾಡಿ ನಿನ್ನ ಗೂಡಿನಲ್ಲಿ ಸದಾ ಕಾಲವಾಗಿ ನಿನ್ನ ಆ ಸ್ಥಾನದಲ್ಲಿ ಅಂಪಾಪುರ ಗ್ರಾಮದಲ್ಲಿ ಮೆರೆಯುವಂತಹ ದೇವಿಯಾಗಿ ದೇವತೆಯಾಗಿ ಪ್ರತ್ಯಕ್ಷವಾಗಿ ಸದಾ ಕಾಲ ಪಟ್ಟಣದ ರಾಣಿ ಅಂತ ಹೆಸರೇಟಾಗಿದೆಯಾ ಹೆಸರಲ್ಲಿ ನಾನು ರಾಣಿಯಾಗಿ ಮೆರೆಸಿ ನಿನ್ನನ್ನು ನಾನು ಬೆನ್ನಿಂದೆ ಯಾವಾಗ್ಲೂ ಇರ್ತೀನಿ. ಬೆನ್ನಿಂದೆ ಯಾವಾಗಲೂ ಸತ್ಯ ಶನೈಶ್ವರನಾಗಿ ನಿನ್ನಿಂದ ನಾನು ಇರ್ತೀನಿ. ಒಳ್ಳೇದಾಗ್ಲಿ ನೀನು ಬೆನ್ನಿಂದ ನಾನು ಇರ್ತೀನಿ. ಆಗ್ಲಿ. ಸಂತೋಷನಾ? ಆಯ್ತು, ಸಂತೋಷವಾಗಿ. ಹಾ ಆಗ್ಲಿ. ಆಯ್ತು, ನಾನಿದ್ದೀನಿ. ನಾನಿದ್ದೀನಿ. ನಿನ್ನ ಬೆನ್ನಿಂದ ಯಾವಾಗಲೂ ನಡೆಸ್ತೀನಿ. ಆಹಾ ಇಲ್ಲಪ್ಪ ಅಂದೆ. ಬಾ ಮಗನೆ ಮುಂದೆ. ಸಂತೋಷವಾಯ್ತು. ಮಾಡಿರ್ತಕ್ಕಂಥದ್ದು ಆನಂದ ಆಯ್ತು. ಭಯಭೀತನಾಗಬೇಡ, ನಾನಿದ್ದೀನಿ. ಬಂದ ಕಷ್ಟಗಳನ್ನ ಕಾಪಾಡು ಸತ್ಯ ಶನೇಶ್ವರನಾಗಿ ನಿನ್ನ ಬೆನ್ನಿಂದ ಯಾವಾಗ್ಲೂ ಸತ್ಯ ಶನೇಶ್ವರನಾಗಿರ್ತೀನಿ. ಏನೋ ಹೆದರ್ಬೇಡ, ನಾನಿದ್ದು ನಿನ್ನ ಕಷ್ಟಗಳನ್ನ ದೂರ ಮಾಡ್ಬೇಕು, ನಾನು ಮಾಡ್ಕೊಡ್ತೀನಿ. ಇನ್ನು ಮುಂದೆ ಸತ್ಯ ಶನೇಶ್ವರನಾಗಿ ಛಾಯಾಪುತ್ರನಾಗಿ ರವಿಸುತನಾಗಿ ನಿನ್ನ ಕಷ್ಟಗಳನ್ನ ಹೋಗ್ಲಾಡಿಸೋ ಭಗವಂತ ನಾನು ಆಗ್ತೀನಿ. ಏನೋ ಕಂದ, ಸಂತೋಷ ಆಯ್ತು. ಮುಂದೆ ಜಯ, ಒಳ್ಳೇದಾಗಲಿ. ಜಯ 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 ರಾಮ್ ಜಯವಾಗ್ಲಪ್ಪ. ಆಡ್ತಕ್ಕಂಥ ರಾಗ ರಾಮುಕ್ಷವಾಗಲಿ. ಕೊಟ್ಟು ಮಾತಿಟ್ಟಾರ್ಥ ಕುಂತಿದೆ ಗುರಿಯಂತೆ ನಾನು ದಾರಿ ಮಾರ್ಗ ಮಾಡಿಕೊಟ್ಟು ಕಾಪಾಡ್ತೀನಿ. ಎದುರುಬೇಡ, ನಡೆಸ್ಕೊಡ್ತೀನಿ. ಜಯವಾಗ್ಲಿ. ನಿಮ್ ಯಾವ ದೇವ್ರು ಮಾಡಿದ್ರು ಏನ್ ಮಾಡಿದ್ರು ಕೈ ಎತ್ತಬಾರ್ದು, ಯಾವ ವ್ಯವಹಾರಕ್ಕೆ ಹೋದ್ರು ಅನುಕೂಲ ಆಗ್ಬಾರ್ದು, ಜೈವಾಗ್ಬಾರ್ದು ಅಂತೇಳಿ ಮುಂದೆ ಬಂದಿರ್ತಕ್ಕಂಥ ಮುಂದೆ ದೇವಾನು ದೇವತೆಗಳಿಗೂ ಕೂಡ ಬಂಧನ. ನಿಮ್ಮ ಬಲವಾಗಿ ನಿಂತ್ಕೊಂಡ್ರೆ ಬೆನ್ನಿಂದ ನಿಂತ್ಕೋಬಾರ್ದು, ವ್ಯವಹಾರ ಸೈಟು ಆಗ್ಬಾರ್ದು ಅಂತ ಆಲೆ ಮಾಡಿ ದಬಾಕ್ಬಿಟ್ಟವ್ರಲ್ಲ ಕಂದ. ಫಲ ನೋಡು. ಇಲ್ಲಪ್ಪ ಇವಾಗ ಬತ್ತಾ? ಸರಿ ಬತ್ತಾ? ಹೋಗ ಆಯ್ತದ ಕೆಲ್ಸ.
ಹಿಡ್ಕೊಳ್ಳೋ. ಹಿಂಗ್ ಹಿಡ್ಕೊಂಡು ಮುಂದೆ ಯಾವ ತೊಂದ್ರೆ ತಾಪತ್ರೆ ಇಲ್ದಂಗೆ ಒಳ್ಳೇದಾಗತ್ತೆ ಅಂದ್ರೆ ಒಂದೇ ಸಮ ಬರ್ಲಿ ಅಂತ ಹೇಳ್ಬಿಡ ಮುಂದೆ. ಹಂಗೆ ನಿಂತ್ಕೊ, ನೀನ್ ಉದ್ದಕ್ಕೂ ಹಿಂಗ್ ಹಿಡ್ಕೋ, ಬಿಡು. ಕೆಳಗಡೆ ಬಿಡು. ಹೋಗೋ, ಸರಿ ಹೋಗುತ್ತೆ, ಹೋಗೋ, ಸರಿ ಹೋಗುತ್ತೆ, ಹೋಗ್. ನಾನಿದ್ದೀನಿ, ಕೊಡಪ್ಪ. ಇನ್ನೊಂದ್ ಫಲ ಇಲ್ಲ ಇತ್ತಲ್ಲ, ಹೋಗಿ ನಡೆಸ್ಕೊಡ್ತೀನಿ. ಒಳ್ಳೇದಾಗ್ಲಿ. ಕೊಡಪ್ಪಲ್ಲನ ಶಕ್ತಿ ಪೀಠದಲ್ಲಿ ಶಕ್ತಿಯಾಗಿ ಅವ್ರ ಜ್ಞಾನವನ್ನ ಆಕರ್ಷಣೆ ಮಾಡ್ಕೊಡ್ತೀನಿ. ಒಳ್ಳೇದಾಗ್ಲಿ. ಗೂಡಿನಲ್ಲಿ ಎಲ್ಲ ಒಂದು ಮಾರ್ಗವಾಗಿ ರಕ್ಷಣೆ ಕೊಡಬೇಕು. ನನ್ನ ತಂಗಿಯ ಜಾಗದಲ್ಲಿ ನಾನೊಬ್ಬ ಅಣ್ಣನಾಗಿ ಮೆರೆದು, ಇವತ್ತು ನಾನು ಹಿಂಗ್ ಬಂದು ನನ್ನ ತಂಗಿ ನನ್ನ ಸ್ಥಾನದಲ್ಲಿ ಮೆರೆದಿದ್ದಳು, ಅದೇ ರೀತಿ ಅವಳು ಬಂದು ಮೆರಿಬೇಕು. ಆಗತ್ತ, ಹೋಗ್ ಮಾಡ್ಕೊಡ್ತೀನಿ. ಈ ಆಯುಧ ಪೂಜೆ ಕಳೀಲಿ, ಕಳೆದ ತಕ್ಷಣ ಮುಂದಕ್ಕೆ ದಾರಿ ಮಾಡ್ತೀನಿ. ಮನೆಗೆ ಒಳ್ಳೆ ತಕ್ಕಾದ ವರಗಳನ್ನ ನಾನು ಕರುಣಿಸ್ತೀನಿ. ಧೈರ್ಯವಾಗಿರಿ, ಹೆದರ್ಬೇಡ. ನನ್ನ ಹೆಂಡತಿ ಊರಲ್ಲಿ ತೋಟದಲ್ಲಿ ಇದೇ ಥರನೇ ನಾನು ಮೆರಿಯಂಗೆ ಮಾಡ್ಕೊಡ್ಬೇಕು. ನನ್ನ ತಾಯಿ ಎಲ್ಲಮ್ಮ ನವಶಕ್ತಿ ದೇವತೆಗಳು. ಆದಷ್ಟು ಬೇಗ ಹೋಗಿ ಅದು ಅದಕ್ಕೆ ಸೇರ್ಬೇಕು. ಆಗತ್ತೆ, ಆಗತ್ತೆ, ಏನ್ ಹೆದರ್ಬೇಕಾದಿಲ್ಲ. ನಾನಿದ್ದೀನಿ, ನಡೆಸ್ಕೊಡ್ತೀನಿ. ಜೈವಾಗ್ಲಿ, ಶುಭವಾಗ್ಲಿ, ಆಡ್ತಕ್ಕಂಥ ರಾಗ ರಾಮೋಕ್ಷವಾಗ್ಲಿ. ಏನು ಎಲ್ಲಾ ಭಾಗದಲ್ಲಿ ಒಳ್ಳೇದು ಮಾಡಿ ಬಲ ಕೊಟ್ಟು ಬರ್ತೀನಿ. ನನ್ನ ಸ್ಥಾನಕ್ಕೆ ಬಂದ ತಕ್ಕಾಗಿ ಹೇಳು, ಬಂದಲ್ಲ, ಬಂದೇಳು. ಅವ್ರಿಗೆ ಗೊತ್ತಾಗವಲ್ ಬಂಗಾರ ಹೋದವ್ರಿಗೆ ಅದು. ಹೌದು, ಮತ್ತ ಅದ ಹೆಂಗ ದಾರಿ? ಮುಂದಕ್ಕೆ ದಾರಿ ನಾನು ಕೊಡ್ತೀನಿ. ಧೈರ್ಯವಾಗಿರು. ಇನ್ನ ಎಷ್ಟು ದಿವಸ? 1 2 3, ನಮ್ಮ 3 ಮಂಡಲ ಅಂದ್ರೆ 3 ತಿಂಗಳ ಕಾಲ ಕಾಯಿ. ನಾನು ನವಮಾಸದಲ್ಲಿ ನಡೆಸ್ಕೊಡ್ತೀನಿ. ಅರ್ಥವಾಯ್ತಾ? ನಂದೇ ತಪ್ಪತ್ತಾರಲ್ಲ ಅನ್ಲಿ ಅನ್ನೋರ್ಗೆ ನಾನಿದ್ದೀನಿ. ಬಲವಾಗಿ ಬೆಂಬಲವಾಗಿ ಬೆನ್ನಿಂದ ನಾನು ನಿಂತಿರ್ತೀನಿ. ನಾನ್ ನಿಂತಿರ್ತೀನಿ. ಧೈರ್ಯವಾಗಿರು. ಅಪ್ಪನ ವಾಗ್ದಾನಗಳನ್ನ, ಅಪ್ಪನ ಮಾತುಗಳನ್ನ ನಿಜ ಈ ಭಕ್ತರು ಕೇಳ್ತಿರೋದನ್ನ ಒಂದ್ ಸೆಕೆಂಡ್ ನಾನು ನೋಡಿದಾಗ, ಮತ್ತೆ ನೇರವಾಗಿ ಆ ಪರಮಾತ್ಮನ ಹತ್ರನೇ ಈ ಬಂದಂತ ಭಕ್ತಾದಿಗಳು ಹೋಗಿ ಹೇಳಿದಾಗ, ಮತ್ತೆ ತನ್ನ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡು, ತನ್ನ ಇಷ್ಟು ನೊಂದು ಬಂದಿದ್ದೀನಿ, ಇನ್ನು ಬದುಕಕ್ಕೆ ಚಾನ್ಸೇ ಇಲ್ಲ, ನನ್ನ ಬದುಕಿಸ್ಕೊಡು ಅಂತ ಕೇಳಿದಾಗ, ನಾನು ಇದೀನಿ, ಯಾರು ಎದುರುಗಳ ಅವಶ್ಯಕತೆ ಇಲ್ಲ ಅಂತ ದೊಡ್ಡ ಅಭಯಸ್ಥಾನ ಕೊಟ್ಟು ಅವ್ರ ಮುಖಾಂತರ ದರ್ಶನ ಸ್ವಾಮಿಗಳ ಕಡೆಯಿಂದ ಹೇಳಿಸಿ ಇಷ್ಟೆಲ್ಲ ತುಂಬಾ ಅದ್ಭುತವಾಗಿ ತನ್ನ ಮಕ್ಕಳನ್ನ ಕಾಪಾಡ್ಕೊಂಡಿರೋ ಆ ದೇವ್ರ ಬಗ್ಗೆ ಮತ್ತೆ ಆ ಪರಮಾತ್ಮನ ಬಗ್ಗೆ ಹೇಳಕ್ಕೆ ಖಂಡಿತ ಒಂದು ಧನ್ಯ, ಮತ್ತೆ ಆ ಯೋಗ್ಯತೆ ಪಡ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಖಂಡಿತವಾಗ್ಲೂ ಖುಷಿ ಆಗ್ತದೆ ನನಗೆ. ಸ್ವಾಮಿ, ನಿಮಗೆ ಈ ಮಾತನ್ನ ಕೇಳಬೇಕು ಕೇಳಬಾರ್ದು ನನಗೆ ಗೊತ್ತಾಗ್ತಿಲ್ಲ, ಬಟ್ ಆದ್ರೂ ನಿಮ್ಮ ಆಶೀರ್ವಾದ ಮೇರೆಗೆ ನಾನು ಕೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ವಿಡಿಯೋ ಆಗ್ತಾಗ ಸುಮಾರು ಜನ ಒಳ್ಳೆ ಕಮೆಂಟ್ಸ್ ಹಾಕಿ, ಕೆಲವೊಬ್ಬ ಮೂಡಿಗಳು ಮತ್ತೆ ಮೂಢನಂಬಿಕೆ ಹೊಂದಿರೋರು ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಹಾಕಿದ್ರು. ನೀವು ತಿಳಿಸ್ಬಿಟ್ಟಿದ್ದೀರಿ ನಾವು ದೇವ್ರ ಕೈಲು. ಇವಾಗ ಸಾಕ್ಷಾತ್ ಹೆಣ್ಮಕ್ಳು ಸುಮಂಗಲಿಯವರು ಪರಮಾತ್ಮನೇ ಹೋಗಿ ಹೇಳಿದ್ ನಾವೆಲ್ಲ ನೋಡಿದ್ವಿ. ಆದ್ರೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾರ್ಯಾರು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ದೀರಾ, ನಿಮ್ಮೆಲ್ಲರಿಗೂ ಪರಮಾತ್ಮ ಇಲ್ಲಿ ನೆಲೆಸಿದ್ದಾರೆ ಅಂತ ಗೊತ್ತಾಗಬೇಕು. ನನ್ನ ಉದ್ದೇಶ ಇಷ್ಟೇ, ನಾನು ಆ ಪರಮಾತ್ಮನ ಮುಟ್ಟಿ ಹೇಳ್ತಾ ಇದ್ದೀನಿ. ಇದು ಯಾವ್ದೋ ದುಡ್ಡು ಕೊಟ್ಟು ತಗೊಂಡು ಅಥವಾ ಪೇಯ್ಡ್ ಪ್ರಮೋಷನ್ ಅಲ್ಲ. ನನ್ಗೆ ಹೇಗೆ ಒಳ್ಳೇದಾಗ್ತಾ ಇದೆ, ಮತ್ತೆ ನನ್ನ ಮನೆ ಹೇಗೆ ಬೆಳೀತಾ ಇದೆ, ಇದೇ ತರ ಪ್ರತಿಯೊಬ್ರು ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ. ಸೊ ಅದಕ್ಕೆ ನನ್ನ ಆರಾಧ್ಯ ದೈವ, ನಾನ್ ಬಾಸ್ ಅಂತ ಕರೆಯೋ ದೇವ್ರನ್ನ, ಮತ್ತೆ ಇಡೀ ಪ್ರಪಂಚಕ್ಕೆ ಗುರುವಾಗಿರೋನ್ನ ಸತ್ಯ ಸುದೇಶ್ವರನ ನಿಮ್ಮ ಮುಂದೆ ಪರಿಚಯ ಮಾಡಿಸೋ ಒಂದು ಅದ್ಭುತವಾದ ಕೆಲಸ ಮಾಡ್ತಾ ಇದ್ರಲ್ಲಿ ಖಂಡಿತವಾಗ್ಲೂ ಖುಷಿ ಇದೆ. ಸ್ವಾಮಿ, ನೀವು ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು. ಇಡೀ ಕರ್ನಾಟಕದ ಜನತೆಗೆ ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದಾರೋ ಅವ್ರು ಎಲ್ಲರಿಗೂ ಈ ಪರಮಾತ್ಮ ಇಲ್ಲಿ ನೆಲೆಸಿದ್ದಾರೆ. ಬಂದಂತ ಭಕ್ತರಿಗೆ ನಾನು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ನಾನು ಕ್ಲಿಯರ್ ಮಾಡ್ಕೊಂತೀನಿ. ನನ್ನ ನಂಬಿ ಬಂದು ನಾನು ಇದೀನಿ ಅನ್ನೋ ಅಭಯಸ್ಥ ನೀವು ಕೊಡ್ಬೇಕು. ಅವ್ರು ಇದಾರೆ ಅನ್ನೋದಾಯ್ತು ಅಂದ್ರೆ ಅಪ್ಪ ನಮ್ಗೆ ಊರ್ ಮುಖದ ತಿಳಿಸ್ಕೊಡಿ ದಯವಿಟ್ಟು, ರಿಕ್ವೆಸ್ಟ್ ಇದು. ಪರಮಾತ್ಮ ಜಗದ್ರಕ್ಷಕ ಸತ್ಯ ಶನೇಶ್ವರ, ಇದು ನಿನಗೊಂದು ಪವಾಡ ತಂದೆ. ಎಂತೆಂತ ಪವಾಡನೋ ಗೆದ್ದಿದ್ಯಂತೆ. ಇವತ್ತು ಈ ಕ್ಷೇತ್ರದಲ್ಲಿ, ಈ ಜಾಗದಲ್ಲಿ ಅವ್ರವರೇ ತಳ್ಳಿಸ್ಬಿಡ್ತಿದಾರೇನೋ, ಮತ್ತೊಂದ್ ಮಾಡ್ತಿದಾರೇನೋ ಅಂತ ಹೇಳ್ತಿದಾರಂತೆ. ಅಂತವ್ರಿಗೆ ನಾನು ಈ ಜಾಗದಲ್ಲಿ ಇದ್ದೀನಿ ಅಂತ ಹೇಳಿ ಮುಂದೆ ನೀನು ಒಂದು ವರವನ್ನ ಬಂದು ಭಕ್ತರಿಗೆ ಯಾವ ರೀತಿ ಭಕ್ತರು ಬೇಡದಾಗ ವರಗಳನ್ನ ಕರುಣಿಸ್ತಾ ಇದ್ದೋ ಅದೇ ರೀತಿ ಈ ಜಾಗದಲ್ಲಿ ನಾನು ಇದ್ದೀನಿ. ಎಲ್ಲರೂ ಬನ್ನಿ ಮಕ್ಕಳ, ನಿಮ್ ಕಷ್ಟಗಳನ್ನ ನಾನು ದೂರ ಮಾಡಿ ಎಲ್ಲಾ ಆದ್ರೆ ಅಲ್ಲಿ ಬಂದು ಕೇಳ್ತಾ ಇರ್ತಕ್ಕಂಥವ್ರು, ಮಾಡ್ತಾ ಇರ್ತಕ್ಕಂಥವ್ರು, ನಿನ್ನ ನಂಬಿ ಬಂದವ್ರೆ, ನಂಬಿ ಬಂದಿರೋರು ಅನುಮಾನದಿಂದ ಹಿಂದೆ ಯಾರೋ ನಿಂತ್ಕೊಂಡ್ ತಳ್ಬಿಡ್ತಾರೇನೋ, ಹಾಕ್ಬಿಡ್ತಾರೇನೋ, ಹೂಬಿಟ್ಬಿಡ್ತಾರೇನೋ ಅಂತ ಹೇಳ್ತಾರೆ. ಅದಕ್ಕೆ ಸ್ವತಃವಾಗಿ ಎಲ್ಲರೂ ಇಲ್ಲಿ ದೇವ್ರನ್ನ ಮುಂದೆ ಎಲ್ಲಾ ಭಕ್ತರು ಇಲ್ಲೇ ಇದ್ದಾರೆ. ಎಲ್ಲಾ ಭಕ್ತರನ್ನು ತೋರಿಸಿ ಗೊತ್ತಾಗ್ಲಿ, ಎಲ್ಲಾ ಭಕ್ತರನ್ನು ತೋರಿಸಿ ಆ ಭಕ್ತಾದಿಗಳ ಮೂಲಕನೇ ಈ ಭಗವಂತ ಇದ್ದನೋ ಇಲ್ಲೋ ಅನ್ನೋಂಥದನ್ನ ಎಲ್ಲಾ ಸಮತೋಕವಾಗಿ ಭಕ್ತರುಗಳಲ್ಲೇ ನೀವು ಮಾತಾಡಿಸ್ಬೋದು. ಭಗವಂತ ಶನೈಶ್ವರನ ಪೂಜೆ ಮಾಡ್ತಾ ಇದ್ದೀನಿ. ಆ ಭಗವಂತ ಇದ್ದಾನೆ ಅನ್ನೋದಾದ್ರೆ ಈ ಜಾಗದಲ್ಲಿ ವರವನ್ನ ಕರುಣಿಸ್ಲಿ ಅಂತ ಹೇಳಿ ಕೇಳ್ತಾನೆ ಇದ್ದೀನಿ.
ಸ್ವಾಮಿ ಶನಿದೇವ ಭಗವಂತ ಸತ್ಯ ಶನೀಶ್ವರ ಕಲಿವಾಹನ ಕಾಕರಾಜ ಸತ್ಯ ಶನೀಶ್ವರ ಈ ಜಾಗದಲ್ಲಿ ನೀನು ಇದ್ದೀನಿ ಅನ್ನೋದಾದ್ರೆ, ಈ ಜಾಗದಲ್ಲಿ ಬಂದು ನಾನು ಮೆರಿತಾ ಇದ್ದೀನಿ, ಈ ಜಾಗದಲ್ಲಿ ಸತ್ಯಪೀಠವಾಗಿದ್ದೀನಿ ಅನ್ನೋದಾದ್ರೆ ಅನುಮಾನ ಪಡುವಂತ ಭಕ್ತರು ಕೆಲವರು ಇರ್ತಾರೆ. ಅಂತವ್ರಿಗೆ ನೀನು ಏನ್ ಹೇಳಕ್ಕೆ ಹೂ ಕೊಡುವಂತ ರೀತಿ ನಾನು ಕೇಳ್ತಾ ಇದ್ದೀನಿ. ಹೂ ನೀನ್ ಕೊಡ್ಬೇಕು ತಂದೆ, ನೀನ್ ಈ ಜಾಗದಲ್ಲಿ ಇದ್ಯಾ ಅನ್ನೋದಾದ್ರೆ ನಾನು ಇದ್ದೀನಿ ಕಣೋ, ಈ ಜಾಗದಲ್ಲಿ ನಾನು ನೆಲೆಸಿದ್ದೀನಿ, ಬಂದ ಕಷ್ಟಗಳನ್ನ ದೂರ ಮಾಡೋದಕ್ಕೋಸ್ಕರ ನಾನು ಈ ಜಾಗದಲ್ಲಿ ನಾನು ಪಾದ ಇಟ್ಟಿದ್ದೀನಿ ಅನ್ನೋದಾದ್ರೆ ಕೊಡು ತಂದೆ ವರನ. ಪರಮಾತ್ಮ ನಿನ್ನ ಇಡೀ ಕರ್ನಾಟಕ ಲಾಸ್ಟ್ ವಿಡಿಯೋ ನೋಡಿ ಬಹಳಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದೆ ತಂದೆ. ಆ ಪ್ರೀತಿ ವಿಶ್ವಾಸ ನಿನ್ನ ಮೇಲೆ ಅಚಲವಾದ ನಂಬಿಕೆ ಅತಿ ಹೆಚ್ಚು ಬೆಳಿಬೇಕು ಅನ್ನೋ ನನ್ನ ಉದ್ದೇಶ ಆಗಿರುತ್ತೆ. ಯಾರ್ಯಾರು ಇಡೀ ನಿನ್ನ ವಿಡಿಯೋ ನೋಡ್ತಿದ್ದಾರೆ ಬಹಳಷ್ಟು ನೊಂದಿದ್ದಾರೆ, ಬೆಂದಿದ್ದಾರೆ, ಜೀವನ ಸಾಕು ಅನ್ನೋ ಲೆಕ್ಕಾಚಾರ ಅನ್ನೋದಾದ್ರೆ ಕೊಡೆಯ ಈ ಜಾಗದಲ್ಲಿ ಈ ಜಾಗದಲ್ಲಿ ನಾನು ನೆಲೆಸಿದ್ದೀನಿ ಅನ್ನೋದಾದ್ರೆ ಕೊಡು. ನೋಡಿ, ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾಗಿಲ್ಲ ನಮ್ಗೆ. ನಾವು ನಮ್ಮ ದೈವನ ನಂಬಕ್ಕೆ, ನಮ್ಮ ಪರಮಾತ್ಮನ ನಂಬಕ್ಕೆ ಇದಕ್ಕಿಂತ ಬಹುಮುಖ್ಯ ಸಾಕ್ಷಿ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಇದು ಯಾವುದೇ ಒಂದು ಅದನ್ನೇ ಹೇಳ್ತಾರಲ್ವಾ, ಆ ತಂದೆ ಮುಂದೆ ಶರಣಾಗ್ಬೇಕಷ್ಟೇ, ಬೇರೆ ದಾರಿ ನನಗಿಲ್ಲ. ಆ ತಂದೆ ಮುಂದೆ ಇಷ್ಟು ಧೈರ್ಯವಾಗಿ ಕೇಳಿದ್ದು ಅದು ಅಪಹಾಸ್ಯನೋ ಅಥವಾ ದುಷ್ಟತನೋ ನನಗೆ ಗೊತ್ತಿಲ್ಲ. ಬಟ್ ಇಡೀ ಕರ್ನಾಟಕಕ್ಕೆ ಇದು ಗೊತ್ತಾಗಬೇಕಾಗಿತ್ತು. ಇವತ್ತು ಗೊತ್ತಾಗಿದೆ. ಆ ಪರಮಾತ್ಮ ಇಲ್ಲಿ ಯಾರು ಏನೇ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳು ಹೇಳ್ಕೊಂಡ್ರೆ ಆ ತಂದೆ ಕೈ ಹಿಡಿದು ಕಾಪಾಡ್ತಾರೆ. ನನಗೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾಗಿಲ್ಲ. ಇದ್ರ ಮೇಲೆ ನಾನೇನು ಮಾತಾಡಕ್ ಹೋಗಲ್ಲ. ನಿಮ್ಮ ಆಶೀರ್ವಾದ ಅನುಗ್ರಹ ಪ್ರತಿಯೊಬ್ಬರೂ ಇರಬೇಕು. ಅವರಿದ್ದಾರೆ. ನಾನ್ ಹೇಳೋದಿಷ್ಟೇ, ಎಲ್ಲೋ ಕೂತ್ಕೊಂಡು ಏನೋ ಮಾತಾಡೋರು, ಕಮೆಂಟ್ ಹಾಕೋಂತವ್ರು ಅವ್ರವ್ರ ಸ್ವತಃ ಅವ್ರವ್ರ ಸ್ವಂತ ಅವ್ರ ಸೋದರಿಷ್ಟಿ. ನಾವು ನೋಡಿ ಅಂತಾನೂ ಸಹ ಹೇಳಲ್ಲ, ನಾವು ಬನ್ನಿ ಅಂತಾನೂ ಸಹ ಹೇಳಲ್ಲ. ಕ್ಷೇತ್ರಕ್ಕೆ ಸಂತೋಷವಾಗಿ ನಗ್ನಗ್ತಾ ಯಾರು ಬರ್ತಾರೆ ಈ ಜಾಗದಲ್ಲಿ ಅಪ್ಪ ನೀನ್ ಇದ್ದೀನಿ ಅನ್ನೋದು ನನಗೆ ಇವತ್ತು ನನಗೂ ಸತ್ಯವಾಗಿ ನೀನ್ ಇವತ್ತು ನೆಲೆಸಿದ್ಯಾ. ಇವತ್ತು ನೀನ್ ನನಗೆ ಅನ್ನ ಇಲ್ದೆ ಹೋದಾಗ ಅನ್ನ ಕೊಟ್ಟಿದ್ಯಾ, ನನಗ್ ತಿನ್ನಕ್ ಏನು ಇಲ್ಲ ಅಂದಾಗ ತಿನ್ನಕ್ಕೂ ಸಹ ಕೊಟ್ಟಿದ್ಯಾ, ಹಾಕಳಕ್ ಬಟ್ಟೆ ಇಲ್ಲ ಅಂದಾಗ ಬಟ್ಟೆ ಕೊಟ್ಟಿದ್ಯಾ. ಇವತ್ ಬಂದ್ರು ಭಕ್ತರ ಕಷ್ಟಗಳನ್ನು ಸಹ ದೂರ ಮಾಡ್ತಾ ಇದ್ಯಾ. ಆದ್ರೆ ನಾನು ಕೇಳ್ತಕ್ಕಂಥದ್ದು ಇಷ್ಟೇ ತಂದೆ, ಎಲ್ಲರೂ ಕೆಲವರು ಮೂಢನಂಬಿಕೆ ಇಟ್ಟೆ ಈ ಜಾಗದಲ್ಲಿ ಹಂಗೆ ಹಿಂಗೆ ಅಂತ ಮಾತಾಡೋರ್ಗೆ ನೀನೇ ಸಂಭಾರ ಮಾಡ್ಬೇಕು ತಂದೆ. ಎಲ್ಲರೂ ಇವತ್ತು ದೇವ್ರು ಇದ್ದಾನೆ ಅನ್ನೋದಕ್ಕೆ ನೀನ್ ಸಾಕ್ಷಿಯಾಗಿ ಇವತ್ತು ಆ ಯಪ್ಪನ ಮೂಲಕ ನೀನು ಇವತ್ತು ನಮ್ಗೆ ಒಂದು ಜಗತ್ತಿಗೆ ತೋರಿಸುವಂತ ರೂಪಾಕಾರವಾಗಿ ಇವತ್ತು ಮುಂದೆ ಬಾವಿಲಿದ್ದ ಕಪ್ಪೆನ ಪ್ರಪಂಚಕ್ಕೆ ಅರಳುವಂತೆ ಮಾಡಿರುವಂತ ಶನೇಶ್ವರ ನೀನು ಇವತ್ತು ಈ ರೂಪದಲ್ಲಿ ಬಂದಿದ್ಯಾ. ಈ ಅಪ್ಪನ ರೂಪದಲ್ಲಿ ಬಂದು ಈ ಜಗತ್ತನ ಈ ಜಾಗದಲ್ಲಿ ಪವಾಡ ಏನು ಅಂತ ಭಕ್ತರಿಗೆ ತೋರಿಸಿದ್ಯಾ. ಆದ್ರೆ ಇಲ್ಲಿ ಬರ್ತಕ್ಕಂಥ ಎಲ್ಲಾ ಮಕ್ಕಳ ಕಷ್ಟಗಳನ್ನು ಸಹ ದೂರ ಮಾಡು ಅಂತ ಹೇಳಿ ನಾನು ಕೇಳ್ಕೊಳ್ಳೋದಿಷ್ಟೇ ತಂದೆ. ಎಲ್ಲರೂ ಅವ್ರವ್ರ ಕಷ್ಟಗಳನ್ನ ದೂರ ಮಾಡಿ ನಂಬಿ ಹಿಂದೆ ನಂದೀಶವ್ರ ಮನೆನ ಯಾವ ರೀತಿ ಬೆಳೆಸಿದ್ಯಾ, ಯಾವ ರೀತಿ ಅವ್ರ ತಾಯಿ ಕಷ್ಟಗಳಾಗ್ಲಿ, ತಂದೆ ಕಷ್ಟಗಳಾಗ್ಲಿ, ಅವ್ರ ಬಂಧು ಬಳಗ ಕಷ್ಟಗಳಾಗ್ಲಿ, ಬಂದು ಬಳಲ್ತಿದ್ದಾಗ ಅವ್ರ ಕಷ್ಟಗಳನ್ನ ಯಾವ ರೀತಿ ದೂರ ಮಾಡಿದ್ಯೋ ಇನ್ನು ಮುಂದೆನೂ ಅದೇ ರೀತಿ ಅವ್ರ ಕಷ್ಟಗಳನ್ನ ದೂರ ಮಾಡು. ಇವತ್ತು ನಿನ್ನ ನಂಬಿ ಬಂದಿದ್ದಾರೆ. ನಂಬಿ ಬಂದಿದ್ದಕ್ಕೆ ಇವತ್ತು ಅವರಿಂದೆ ಅವ್ರ ವಿಡಿಯೋಗಳನ್ನ ಯಾರ್ಯಾರು ನೋಡ್ತಾರೋ ಅಂತವ್ರಿಗೂ ಸಹ ಎಲ್ಲರಿಗೂ ಯಾರು ನೋಡ್ತಾರೆ, ನೋಡ್ದೇನೆ ಇರ್ತಕ್ಕಂಥವ್ರು, ನೋಡುವಂತವ್ರು, ಕರ್ನಾಟಕದಲ್ಲಿ ಕುಂಟ್ರು ಕುರುಡು ಅನಾಥರು ಎಲ್ಲರಿಗೂ ಸಹ ಒಳ್ಳೇದ್ ಮಾಡು ತಂದೆ. ನಾನು ಕೇಳದೆ ಇಷ್ಟು. ಅವ್ರು ನಂಬಿ ಬಂದಿದ್ದಾರೆ, ನಂಬಿ ಬಂದಿದ್ದಕ್ಕೊಂದು ಒಳ್ಳೇದಾಯ್ತು ಅನ್ನುವಂತ ಹೆಸರು ನಾನು ನಿನ್ ಕೊಡು ತಂದೆ. ನಿಜವಾಗ್ಲೂ ಈ ವಿಡಿಯೋದಲ್ಲಿ ನಾನು ಹೇಳಕ್ ಇಷ್ಟಪಡೋದು ಒಂದೇ, ಆ ಪರಮಾತ್ಮನ ನಾವು ಆನಂದ ಪಡ್ಬೇಕಷ್ಟೇ, ಅವನ್ನ ಹಚ್ಕೊಬೇಕಷ್ಟೇ, ಅಚಲವಾಗಿ ನಂಬಬೇಕಷ್ಟೇ. ಅವಾಗ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಒಂದು ಕ್ಷಣ ಮಾತ್ರದಲ್ಲಿ ದೂರ ಮಾಡೋ ಪರಮಾತ್ಮ ಇವರು. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದಾರ ಒಂದು ಸರಿ ಭೇಟಿ ಕೊಡಿ. ಇಷ್ಟು ಕೇಳ್ಕೊಳ್ಳೋಕೆ ಉದ್ದೇಶ ಇಷ್ಟೇ. ಯಾಕಂದ್ರೆ ಸುಮಾರು ಮೆಸೇಜಸ್ ಬರ್ತಾ ಇದೆ ನನಗೆ, ಸರ್ ಹಿಂಗಾಗಿದೆ ಪ್ರಾಬ್ಲಮ್, ಹಂಗಾಗಿದೆ ಪ್ರಾಬ್ಲಮ್, ಏನ್ ಮಾಡೋದು ಅಂತ. ನನ್ನ ಹತ್ರ ಉತ್ತರ ಇಲ್ಲ. ಆ ಉತ್ತರ ಇಲ್ಲ ಇದು. ನೀವು ಒಂದು ಸರಿ ಬಂದು ಆ ತಂದೆನ ಕಾಡ್ಬೇಕು, ಆ ಪಾದಕ್ಕೆ ನೀವು ಶರಣಾಗ್ಬೇಕು. ಅವಾಗಷ್ಟೇ ನಿಮ್ಮೆಲ್ಲ ಪ್ರಾಬ್ಲಮ್ಸ್ ಆಗಿರ್ಬೋದು, ಕಷ್ಟಗಳಾಗಿ ಎಲ್ಲ ಕ್ಲಿಯರ್ ಆಗಕ್ಕೆ ಸಾಧ್ಯ. ನಾನೊಬ್ಬ ನಾಸ್ತಿಕ, ನನ್ನ ಕೈಲಿ ಏನಾಗುತ್ತೆ, ನನ್ನ ಆಸ್ತಿಕ ಇವರು. ಇಷ್ಟು ದಿನ ನನ್ನ ಹಿಂದೆ ಬಾಸ್ ಅಂತಿದ್ದಾರೆ. ನಮ್ಮ ಬಾಸ್ ಇವರು. ನಮ್ಮ ಬಾಸ್ ಹತ್ರ ಬಂದು ಕೇಳಿ, ನೀನ್ ಕೇಳಿದ್ ಅವರೇ ಕೊಡ್ತಾರೆ. ಇದ್ರ ಮುಂದೆ ನಾನು ಹೇಳೋದಿಲ್ಲ, ಎಲ್ಲ ನೀವು ವಿಡಿಯೋದಲ್ಲಿ ನೋಡಿರ್ತೀರಾ. ನಾನು ವಿಡಿಯೋ ಇಷ್ಟೊತ್ತು ನೋಡಿದ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತೆ ಸ್ವಾಮಿ ಇನ್ನೊಂದು ನನಗೆ ಇವತ್ತು ಗೊತ್ತಾಗಿಲ್ಲ, ನಿಮ್ಮ ಸನ್ನಿಧಾನದಲ್ಲಿ ಅಮ್ಮನವರ ಆಹ್ವಾನ ಕೂಡ ಆಗಿದೆ. ಇದ್ರ ಬಗ್ಗೆ ಹೇಳ್ಕೊಡಿ. ಈ ಜಾಗದಲ್ಲಿ ಈ ತಾಯಿನ ನಾವು ಅಪಾರವಾಗಿ ನಂಬಿದ್ದಾಗ ಒಂದು ಕನ್ಸಲ್ಲಿ ಅವ್ರು ಫೋನ್ ಮಾಡ್ತಾರೆ. ಆ ಪೂಜಾರಪ್ಪ ಫೋನ್ ಮಾಡಿದಾಗ ನಮ್ಗೆ ಆ ತಾಯಿ ಕನ್ಸಲ್ಲಿ ಬಂದು ನಾನು ಆ ಕ್ಷೇತ್ರಕ್ಕೆ ಬರ್ಬೇಕಂತ ಎಚ್ಚರಿಕೆ ಕೊಟ್ಲು. ಆ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ಆ ತಾಯಿ ಇವತ್ತು ಈ ಜಾಗದಲ್ಲಿ, ನಮ್ ಜಾಗದಲ್ಲಿ ನನ್ಗೊಬ್ಳು ದೇವಿಯಾಗಿ ಬಂದ್ ಮೆರಿಲಿ ಅನ್ನೋ ಒಂದು ಆಸೆ ಇತ್ತು. ಇವತ್ತು ಅದೇ ರೀತಿ ನನ್ನ ಕನ್ಸಲ್ಲಿ ಏನ್ ನಡೀತೋ ಅದನ್ನ ಅವಳು ಅದರಂತೆ ನಡ್ಸ್ಕೊಂತಾ ಇದ್ದಾಳೆ. ಸಂತೋಷವಾಗಿ ಇವತ್ತು ಈ ಜಾಗಕ್ಕೆ ಪವಾಡ ಮಾಡೋದಕ್ಕೆ ಆ ತಾಯಿ ಎಲ್ಲರಿಗೂ, ಎಲ್ಲಮ್ಮ ಎಲ್ರಿಗೂ ಒಳ್ಳೇದು ಮಾಡ್ಲಿ. ನಮಗೂ ಸಹ ಈ ಕ್ಷೇತ್ರ ಅಭಿವೃದ್ಧಿ ಆಗ್ಲಿ. ಎಲ್ಲ ಬಂಧು ಭಕ್ತರ ಕಷ್ಟಗಳನ್ನ ಅವಳು ಒಬ್ಳು ತಾಯಿಯಾಗಿ
ದೂರ ಮಾಡ್ಕೊಡ್ಲಿ ಅಂತೇಳಿ ನಮ್ಮ ಜೊತೆಯಲ್ಲಿ ಆ ತಾಯಿ ಇರ್ಲಿ ಅಂತೇಳಿ ಅವಳನ್ನ ಕರ್ಸ್ಕೊಂಡಿದೀವಿ. ಅವಳಿಗೂ ನಮ್ಮ ಕೈಲಿ ಇದ್ದಂಥದ್ದು ಒಂದು ಸೇವೆ, ಅವಳಿಗೊಂದು ಸೇವೆ, ಒಂದು ಪೂಜೆ ಅಂತಕ್ಕ ಅದನ್ನ ಸಲ್ಲಿಸ್ಬೇಕಾಗಿತ್ತು, ನಾವು ಸಲ್ಲಿಸ್ತಾ ಇದ್ದೀವಿ. ಈ ಜಗನ್ಮಾತೆ ನಮಗೂ ಸಹ ಬಂದಿರತಕ್ಕಂಥ ಭಕ್ತರಿಗೂ ಸಹ ನಿಮ್ದು ಎಲ್ಲಾ ಭಾಗದಲ್ಲಿ ಬಂದಂತ ಭಕ್ತರ ಕಷ್ಟಗಳನ್ನ ದೂರ ಮಾಡೋದಕ್ಕೆ ಅಣ್ಣ ತಂಗಿಯರು ನಿಂತು ಈ ಬಂದಂತ ಕ್ಷೇತ್ರಕ್ಕೆ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಒಳ್ಳೇದಾಗ್ಲಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಮಕ್ಕಳು, ಅನಾಥರು, ಕುಂಟ್ರು, ಕುರುಡ್ರು, ಎಂತೆಂತವ್ರು ಇರ್ತಾರೆ, ಅಂತವ್ರ ಕಷ್ಟಗಳನ್ನ ದೂರ ಮಾಡ್ಲಿ. ಇಸ್ಕೊಳ್ಳಿ, ನಾನು ಕೇಳ್ತೀನಿ. ಸ್ವಾಮಿ ಹೂವ ಅಂತ. ಅವ್ರು ಯಾರು ಹೇಳವ್ರೆ? ಹ್ಮ್ ಈ ತಂದೆ ಹೌದು, ಸತ್ಯವತಿ ತಂದೆ, ಹಾ ಧರ್ಮ ದೇವತೆ, ಹೌದು, ನವಶಕ್ತಿ ದೇವತೆ. ಹೌದು, ಅವ್ರ ಅಕ್ಕ ತಂಗಿಯರು ಬಂದವ್ರೆ ಹೌದು, ಅಣ್ಣನ್ ನೋಡಕ್ಕೆ. ಹೌದು, ಈ ತಂದೆನ ನೋಡೋದಿಕ್ಕೆ ಹೌದು, ನನ್ನ ಗುರುನಾಥ ಗೋವಿಂದ, ನನ್ನ ಗುರುಗಳು ಹೌದು, ಈ ಜಾಗಕ್ಕೆ ಹೋಗ್ಬೇಕು ಅಂತ ಸೂಚನೆ ಮಾಡಿದ್ಕೆ, ಹೌದು, ನಾನು ಫೋನ್ ಮಾಡಿದ್ಕೆ ಹೌದು, ಬಾ ಮಗನೇ ಇಲ್ಗೆ ಅಂತ ನನ್ನನ್ನ ಬರೆಯಳವ್ರೆ. ಹೌದು, ಯಾರೋ ನಿಂತಿ ಹಿಂದೆಗಡೆಯಿಂದ ಓದ್ತೇಳೋದಲ್ಲ. ಹೌದು, ನಾನು ಒಬ್ಬ ಅಲ್ಲಿ ಇಲ್ಲಿ ತಿರ್ಕೊಂಡು ಬಿದ್ದಿದ್ದನ್ಗೆ ಇವತ್ತರ ದಿನ ಒಬ್ರಿಂದ ಈ ಪೂಜೆ ಮಾಡೋದು ನಾನು ಕಲ್ತೆ. ಇವತ್ತರ ದಿನ ನವಶಕ್ತಿ ದೇವತೆ ನಮ್ಮಮ್ಮ ಮಹಾತಾಯಿ, ನವಶಕ್ತಿ ದೇವತೆ ಮಾರಮ್ಮ ತಾಯಿ, ಖ್ಯಾತಮ್ಮ ಮುಲಗಾಂಬ ದೇವಿ, ಎಲ್ಲಮ್ಮ ಕರಿಹುಲಿಗೆ ಅಮ್ಮನಾಗಿ ಬೆಂಗಳೂರಲ್ಲಿ 4 ದಿಕ್ಕಲ್ಲಿ ಬೆಳೆಸ್ತೀನಿ ಅಂತ ನನಗೆ ವಿದ್ಯಾಬುದ್ಧಿ ಕೊಟ್ಟವರು ನುಡ್ತಿದ್ದಾರೆ. ಅದೇ ತರ 4 ದಿಕ್ಕಲ್ಲೇ ನಮ್ಮ ಅಣ್ಣಯ್ಯನು ಮೆರಿಬೇಕು. ಅವನ ಜೊತೆ ನನ್ನ ತಾಯಿ ಕರಿಹುಲಿಗೆ ಅಮ್ಮನ ಬೆರೀತಾಳೆ. ಯಾರೋ ಇವತ್ತು ಹೇಳಿದ್ರು ಅಂದ್ರಲ್ಲ, ಈಗ ನಾನೇ ನಿಂತೆ ನನ್ನ ಕೈಯಾರ ನನ್ನ ಅಣ್ಣಯ್ಯನ ಹತ್ರ ಹೂವ ಕೇಳ್ತೀನಿ, ಪುಷ್ಪ ಇಟ್ಟು ನೋಡ್ರು. ಈ ವಿಡಿಯೋ ನೋಡ್ತೀನಿ ಅಂದ್ರಲ್ಲ, ಇಲ್ಲಿ ಯಾವ್ದು ದುಡ್ಡು ಕೊಟ್ಟಿ ಮಾಡಿಲ್ಲ ಕಣ್ರು. ನೋಡಿ, ನಿಮ್ಮ ತಂದೆ ತಾಯಿನ ನೀವೆಷ್ಟು ಪೂಜಿಸ್ತೀರಾ ಅದೇ ತರ ಸತ್ಯವಾದ ತಂದೆ ಕಣೋ ಇದು. ಕರೆಕ್ಟ್ ಆಗಿದ್ದವ್ರಿಗೆ ಸತ್ಯ, ಇಲ್ಲವಾದ್ರೆ ನವಗ್ರತ ದೇವತೆ ತರ ನೀವು ಹಂಗೇನೆ ಸುತ್ತ ಹಾಕಿಸ್ಬಿಡ್ತಾನೆ. ನೋಡಿ, ಪುಷ್ಪ ಕೊಟ್ರು. ಎತ್ಕೊ. ಉದೋ ಉದೋ ನವಶಕ್ತಿ ದೇವತೆ ಮಹಾತಾಯಿ ನನ್ನಮ್ಮ ನೀನು ಪಾದ ಕಾಲಕುದೋ. ಅಮ್ಮ ಮಹಾತಾಯಿ ನನ್ನಮ್ಮ ಮನ ಕುಲ ದೇವತೆ ಬಂಡಿ ಬಂಡಾರದಮ್ಮ ಬಂಡಳ್ಳಿ ಪಾರ್ವತಿ ದೇವಿ ಮಾರಮ್ಮ ದೇವಿ ಖ್ಯಾತಮ್ಮ ದೇವಿ. ಉದೋ ಉದೋ ನವಶಕ್ತಿ ದೇವತೆ ಮುಕ್ಕೋಟಿ ದೇವತೆ ಗೋ ಉದೋ ಉದೋ. ಅಯ್ಯ ನನ್ನಪ್ಪ ಗುರುಶನೇಶ್ವರ ಸ್ವಾಮಿ ನೀಲಾವರಣನೇ ಛಾಯಾಪುತ್ರನೇ ಗುರುಶನೇಶ್ವರನೇ ಗುರುಬಲವನ್ನು ಕೊಟ್ಟಿ ಕಾಪಾಡು ನನ್ನ ತಂದೆ ಹನುಮಂತರಾಯ ನಿನ್ ಪಾದ ಕಾಲಕುದೋ. ಉದೋ ಉದೋ ಗುರುನಾಥ ಗೋವಿಂದನಿಗೆ ಉದೋ ಉದೋ. ನೋಡಿ, ಪುಷ್ಪನ ನನ್ನ ಸ್ವಾಮಿ ಪಾದದ ಹತ್ರ ಇಟ್ಟು ಇದು ಮಾಡ್ತೀನಿ. ಬಲಗಡೆ ಹೂವು ಮಾಡ್ತಾರೆ. ನನ್ನ ಭಕ್ತಾದಿಗಳು ಬೆಂಗಳೂರಿಂದ ಕರ್ಕೊಂಬಂದಿದ್ದೀನಿ. ಈ ವಿಡಿಯೋಗೆ ದುಡ್ಡು ಕೊಟ್ಟು ಯಾರೂ ಕರ್ಕೊಂಬಂದಿಲ್ಲ, ಅವ್ರಾಗ ಅವರೇ ಬಂದಿದ್ದಾರೆ. ಅವ್ರು ಸುಮಾರು ವರ್ಷದಿಂದ ನಾನು ಬಾಸು ಅಂತ ಹೇಳ್ತಾ ಇದ್ದಾರಂತೆ. ನಾನು ಆ ವಿಡಿಯೋ ನೋಡಿದ್ದೆ. ಆದರೆ ನನಗೆ ನನ್ನ ಗುರುಗಳು ಇಲ್ಲಿಗೆ ಬರಬೇಕು ಅಂತ ಇದಾಯಿತು. ನನ್ನ ಈ ಸ್ವಾಮಿಯರು ಕರ್ಸಿಸಿ ನನ್ನ ತಾಯಿಗೆ ಒಂದು ಪೂಜೆ ಕೊಟ್ಟಿದ್ದಾರೆ. ನೋಡಿ, ನನ್ನ ಜೊತೆ ಬಂದಿರೋ ಭಕ್ತಾದಿಗಳಿಗೆ ಇಲ್ಲಿರೋ ಭಕ್ತಾದಿ ಪರವಾಗಿ ಈ ಪುಷ್ಪನ ಇಟ್ಟಿರ್ತೀನಿ. ಸಾಕ್ಷಾತ್ ಜಗನ್ಮಾತೆ ಎಲ್ಲಮ್ಮ ಅವ್ರ ಅವತಾರದಲ್ಲಿ ಪುಷ್ಪನ ಅರ್ಪಣೆ ಮಾಡ್ತಿದ್ದಾರೆ. ಹೋಗಿ ಹಿಂದೆಗಡೆ ನೋಡಿ, ಯಾರು ಬೇಕಾದ್ರೆ ನೋಡಿ, ಯಾರೇನ ಇದ್ದಾರ ನೋಡಿ, ಬೇಕಾರೆ ನೋಡಿ, ಒಂದು ಸತ್ಯ ಪರೀಕ್ಷೆ ಯಾರೇನ ಇದ್ದಾರ ನೋಡಿ, ಬನ್ನಿ, ಯಾರು ಬೇಕಾದ್ರೆ ನೋಡಿ. ಪರೀಕ್ಷೆ ಮಾಡ್ಬೇಕು ಅಂತದ್ರಲ್ಲಿ. ನೋಡಿ, ಈ ಮಗುನೇ ಕರ್ಕೊಂಡ್ ಬರ್ತೀನಿ. ಯಾರನ್ನ ಇದ್ದಾರೆ ಏನಪ್ಪ ನೋಡು, ಮಕ್ಕಳು ದೇವ್ರು ಅಂತಾರೆ. ಯಾರನ್ನ ಇದ್ದಾರೆ ಏನಪ್ಪ ಹಿಂದೆ ಹೇಳು, ಯಾರನ್ನ ಇದ್ದಾರ ಬಾರಪ್ಪ. ನೋಡಿ, ಮಕ್ಕಳು ದೇವ್ರ ಸ್ವರೂಪ, ಮಕ್ಕಳು ಸುಳ್ಳು ಹೇಳೋದಿಲ್ಲ. ನೋಡಿ, ಒಬ್ಬ ಮನುಷ್ಯನ ಪರಮಾತ್ಮ ಪರೀಕ್ಷೆ ಮಾಡೋದನ್ನ ನೋಡಿದ್ದೀನಿ. ಆದ್ರೆ ಇವತ್ತಿನ ಸಮಾಜ, ಇವತ್ತಿನ ಜನಗಳು ಆ ಪರಮಾತ್ಮನೇ ಪರೀಕ್ಷೆ ಮಾಡೋ ನಿಟ್ಟಿನಲ್ಲಿದ್ದಾರೆ ಖಂಡಿತವಾಗ್ಲು. ಆ ಎಲ್ಲಾ ಮೂಡಿಗಳಿಗೆ, ಮೂಢನಂಬಿಕೆ ಹೊಂದಿರೋರಿಗೆ ಆ ಪರಮಾತ್ಮ ಒಂದೇ ಮಾತನ್ನು ಉತ್ತರ ಕೊಡುವಂತ ಕ್ಷಣ ಇದು ಖಂಡಿತವಾಗ್ಲು. ನಾವೆಲ್ಲರೂ ನೋಡಿ ಕಣ್ತುಂಬ್ಕೊಳ್ಬೇಕು, ಆ ಪರಮಾತ್ಮನ ಪಾದ ಪ್ರಿಯರಾಗಬೇಕು. ತಂದೆ ಮತ್ತೆ ತಂದೆ ನಿನ್ ಪಾದಕ್ಕೆ ಎಲ್ರು ಉದೋ ಅಂತೀವಿ. ಉದೋ ಉದೋ
ಉದೋ ಉದ ಗುರುನಾಥ ಗೋವಿಂದ ನಿನ್ನ ಉದೋ ಉದೋ ಉದೋ. ನೋಡಿ, ಇದಕ್ಕಿನ್ನ ಅದ್ಭುತವಾದ ಸತ್ಯ ಬೇಕಾಗಿಲ್ಲ, ಇದಕ್ಕಿನ್ನ ಅದ್ಭುತವಾದ ಸಾಕ್ಷಿ ಬೇಕಾಗಿಲ್ಲ. ನೀವು ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನಂತೂ ನಂಬಿದ್ದೀನಿ, ನನ್ನ ನಂಬಿರೋರು ಎಲ್ಲಾರು ನಂಬ್ತಾರೆ. ಕೇಳಿದ್ರಾ? ಸೂರ್ಯಪುತ್ರ ಕಾಕುವ ಅದೇ ನನ್ನಪ್ಪ ಮುಂದೆ ಮುಂದೆ ಮಾಡ್ಕೊಡುದ ನೋಡಿಯಾ, ಪಾಪ ಮುಂದಕ್ಕೆ ವಿಡಿಯೋದವ್ರು ನೋಡಿ ಮಾಡಿ ಗೊತ್ತಾಗುತ್ತೆ ಇವಾಗ. ಬೆಳೆಸ್ಕೊಡ್ತೀನಿ ಅಂದ್ರೆ ಒಳ್ಳೆ ಮಾಡ್ಕೊಡಪ್ಪ. ಪರಮಾತ್ಮ ನಾನು ಇದ್ದೀನಿ ಅಂತ ಮಾಡ್ಕೊಡ್ತಂತೆ, ದುಂದ್ಬಿಡಿ ಅಂತಂದೆ ಕೈ ಬಿಡಕ್ ಹೋಗ್ಬೇಡ ನನ್ನ. ನಿಮ್ ಬಿಟ್ಟು ನಂಗೆ ಯಾರಿದ್ದಾರೆ ಬಾಸ್? ನಿಮ್ಗೆ ಗೊತ್ತಲ್ವಾ ಬಾಸ್ ನನ್ನ ಬಗ್ಗೆ? ಸುತ್ತ ನಿಮ್ಮನ್ನ ಹೇಳಿದ್ದೀನಲ್ಲ ಬಾಸ್, ಕಾಪಾಡ್ಕೊಡ್ತಂದೆ. ಅಮ್ಮನ ಆರೋಗ್ಯ ಅಂತಸ್ತು ಆರೋಗ್ಯ ನಾನು ಭಾರಿ ಬೆಳಿಬೇಕು ಅಂತ ಕನ್ಸು ಕಟ್ಕೊಬಿಟ್ಟಿದ್ದೀನಿ ಬಾಸ್. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡಿ ಬಾಸ್. ನಿಮ್ಮನ್ನ ಬಿಟ್ಟು ಯಾರಿದ್ದಾರೆ ಬಾಸ್ ನನಗೆ? ಇದಕ್ಕಿನ್ನ ಒಳ್ಳೆ ಸಾಕ್ಷಿ ಬೇಕಾಗಿಲ್ಲ. ಆ ಪರಮಾತ್ಮ ಆಶೀರ್ವಾದ ನನ್ನ ಎದುರುಗಡೆ ಇದೆ. ನಮಗೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಿ. ನನಗೆ ಗೊತ್ತಾ ಅಮ್ಮ, ಒಂದು ನಿಮಿಷ ಮಾತಾಡಿ ದಯವಿಟ್ಟು. ಸಮಯ ನಿಜವಾಗ್ಲೂ ಹೇಳ್ತೀನಿ, ಇಂಥ ಪುಣ್ಯಕ್ಷೇತ್ರಕ್ಕೆ ಬರಕ್ ಅವಕಾಶ ಮಾಡ್ಕೊಟ್ಟಿದ್ಕೆ ನಾನು ಏನ್ ಹೇಳಕ್ಕೂ ಸಾಧ್ಯ ಇಲ್ಲ. ನನ್ನೇ ಒಂದು ಕೃತಜ್ಞತೆ ಹೇಳ್ಬೇಕಷ್ಟೇ. ನಾನು ನಿಮ್ಮಲ್ಲಿ ಕೈ ಮುಗಿದು ಶಿರವಾಗಿ ಶರಣವಾಗಿ ಕೇಳ್ಕೊಡೋದು ಅಂದ್ರೆ, ಇಡೀ ಕರ್ನಾಟಕದ ಜನತೆ ಈ ಪರಮಾತ್ಮ ನಮ್ಮ ಒಬ್ಬರು ಸೊತ್ತಲ್ಲ, ಹೌದು, ಬರೀ ಇಲ್ಲಿನ ಭಕ್ತರು ಸೊತ್ತಲ್ಲ, ಇಡೀ ಕರ್ನಾಟಕದ ಸೊತ್ತು. ಯಾರು ಕರ್ನಾಟಕದಿಂದ ನೊಂದು ಬೆಂದು ಎಲ್ಲಿಂದಲಾದ್ರೂ ಬಂದಾಗ ಆ ಪರಮಾತ್ಮನ ಆಜ್ಞೆ ಹೊಡಿಸಿ ಅವ್ರಿಗೆಲ್ಲರಿಗೂ ಒಳ್ಳೇದ್ ಮಾಡ್ಕೊಡ್ಬೇಕು ಅಂತ ನಿಮ್ ಕಾಲ್ ಮುಗಿದು ಕೇಳ್ಕೊಂತೀನಿ. ಹೌದಪ್ಪ, ನಾವು ಅವ್ನ ಸೇವೆ ಮಾಡೋದಕ್ಕೋಸ್ಕರನೇ ಇರ್ತಕ್ಕಂಥದ್ದು. ನಾನು ಇಷ್ಟೇ ಹೇಳ್ತಕ್ಕಂಥದ್ದು ಏನಂದ್ರೆ, ಈ ವೈನ್ ಸೇವೆ ಮಾಡೋಕೆ ಹಿಡಿದು 13 ವರ್ಷಗಳ ಕಾಲ ಆಯ್ತು. ಅವನ ಸೇವೆ ನಾನು ಮಾಡ್ತಾ ಇದ್ದೀನಿ. ನನ್ನ ನೇಮ ನನ್ನ ನಿಷ್ಠೆ ಅಂತ ಕಾದ್ರಿಂದ ಭಗವಂತನಿಗೆ ಮಾನ ಅನ್ನೋ ಬತ್ತಿ ಹಾಕಿ, ನೇಮ ಅನ್ನೋ ಎಣ್ಣೆ ಓದು, ನಿಷ್ಠೆ ಅಂತ ಕಾದ್ ಕಡ್ಡಿ ಹೊಡೆದು ಆ ಸ್ವಾಮಿ ಸೇವೆ ಮಾಡಿದ್ದಕ್ಕೂ ಬಂದಂತ ಭಕ್ತರಿಗೆ ಒಳ್ಳೇದಾಯ್ತು ಅನ್ನುವಂಥವ್ರು ಸುಮಾರು ಒಳ್ಳೆಯವರಾಗಿರ್ತಕ್ಕಂಥವ್ರು ಕೂಡ ಇರ್ತಾರೆ, ಸುಮಾರು ಇದ್ದಾರೆ. ಎಲ್ಲಾ ಭಾಗದಲ್ಲೂ ಇವತ್ತು ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಎಲ್ಲವನ್ನು ಒಳ್ಳೇದು ಮಾಡ್ತೀನಿ ನಾನು ಇದ್ದೀನಿ ಅನ್ನುವಂತ ರೂಪಾಕಾರವಾಗಿ ಇವತ್ತು ಅವ್ರನ್ನ ನಾವು ಹೂ ಧರಿಸುವಂತದ್ರಲ್ಲಿ ಆಗ್ಬೋದು, ಬಿಳ್ಳಿ ಅನ್ನುವಂಥದ್ರಲ್ಲೇ ಇಲ್ಲ, ಸ್ವತಃವಾಗಿ ಅವ್ರ ಅನುಮಾನ ಇರುವಂತವ್ರು ಬಂದು ಅವರೇ ಹಾಕ್ಬಿಟ್ಟು ಅವರೇ ಕೇಳ್ಬೋದು, ಅವರೇ ಕೇಳಿ ಅವರೇ ಮಾಡುವಂಥದ್ದು. ಇಲ್ಲಿ ಶನೇಶ್ವರನ್ ಮುಟ್ಟುವಾಗಿಲ್ಲ, ಮಾಡುವಂಗಿಲ್ಲ, ಬೇಡುವಂಗಿಲ್ಲ, ಇಲ್ಲ ಹಂಗೇನಿಲ್ಲ. ಮನುಷ್ಯ ಜನ್ಮ, ಇದು ಜನ್ಮ ಮನುಷ್ಯ ಜನ್ಮ. ದೇವ್ರು ಭಗವಂತ ಎಲ್ಲರಿಗೂ ಒಂದೇ, ಎಲ್ಲರಿಗೂ ಪರಮಾತ್ಮನೇ. ಇಲ್ಲಿ ಬರ್ತಕ್ಕಂಥ ಭಕ್ತರೇ ಸ್ವತಃವಾಗಿ ಅವನನ್ನ ಆನಂದವಾಗಿ ಪೂಜೆ ಮಾಡ್ಬೋದು, ಬೇಡ್ಬೋದು. ಇದು ನನ್ನೊಬ್ಬನ ಸೊತ್ತಲ್ಲ, ನನ್ನ ಭಕ್ತರು ಸೊತ್ತಲ್ಲ, ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಆ ಕರ್ನಾಟಕ ಜನತೆಗಳ ಸೊತ್ತು ಇದು. ಆ ಭಗವಂತನ ಕ್ಷೇತ್ರ ಇವತ್ತು ಈ ಪರಮಾತ್ಮ ಎಲ್ಲರಿಗೂ, ನನ್ನೊಬ್ಬನಿಗೆ ಭಗವಂತ ಅಲ್ಲ, ಎಲ್ಲರಿಗೂ, ಎಲ್ಲಾ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನತೆಗಳಿಗೆ ನಾನು ಅದು ಎಲ್ಲಾ ಭಾಗದಲ್ಲೂ ನಾನು ಬೇಡ್ತಕ್ಕಂಥದ್ದು ಏನಂದ್ರೆ, ನಾನು ಎಲ್ಲರಿಗೂ ಇಲ್ಲಿ ಬರ್ತಕ್ಕಂಥವ್ರಿಗೆ ಆಗ್ಲಿ, ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರಾಗ್ಲಿ, ಅದಕ್ಕಿಂತ ಮುಂಚಿತವಾಗಿ ಈ ಭಗವಂತನ ನಾನು ಕೇಳೋದು ಒಂದೇ, ಅಪ್ಪ ಯೋಗೇಶ್ವರನ ಆಶ್ರಮ ನಡೀತಾ ಇದೆ, ಆ ಕ್ಷೇತ್ರದಲ್ಲಿ ನೆಲೆಸಿದ್ಯಾ, ಅದೇ ರೀತಿ ಅಲ್ಲಿರ್ತಕ್ಕಂಥ ಅನಾಥರಿಗೆ, ಕುಂಟ್ರಿಗೆ, ಕುರುಡ್ರಿಗೆ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ, ಎಲ್ಲಾ ಭಕ್ತರಿಗೂ ಜಯ ಕೊಡಪ್ಪ, ಕೊಡುತ್ತಂದೆ ಕೊಡು, ಎಣ್ಗಾಡ್ಬೇಡ, ಬಲ ಬೆಂಬಲವಾಗಿ ಮತ್ತಷ್ಟು ಅವ್ರಿಗೆ ಯಾವುದೇ ತರ ಅಡೆತಡೆಗಳಿಲ್ದಂತೆ ನೀನು ಆಶೀರ್ವಾದ ಮಾಡಿ, ಯಾವುದೇ ಜನದ ಕಣ್ಣೆ ಆಗ್ಲಿ, ತೊಂದರೆ ಆಗ್ಲಿ, ತಾಪತ್ರೆ ಆಗ್ಲಿ, ಬಂದದ್ದೆಲ್ಲ ಬಯಲು ಮಾಡಿ ಭಗವಂತನ ಕಾಪಾಡು ತಂದೆ. ಯೋಗೇಶ್ವರ ವಿಡಿಯೋ ನೋಡ್ತಿದ್ರೆ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ದರ್ಶನ್ ಸರ್ ಪರಮಾತ್ಮನಲ್ಲಿ ಒಂದು ಬೇಡಿಕೆ ಇಟ್ಟಾಗ, ನಿಮ್ಮ ಆಶ್ರಮ ಇನ್ನೂ ಹೆಚ್ಚು ಉನ್ನತ ಮಟ್ಟಕ್ಕೆ ಬೆಳಿಬೇಕು. ನಿಮ್ಮ ಇರೋ ದೇವರ ಮಕ್ಕಳು ಎಲ್ಲರೂ ಆಯಸ್ಸು ಆರೋಗ್ಯ ಅಂತಸ್ತು ಕೊಟ್ಟು, ನಿಮಗೂ ಆಯಸ್ಸು ಆರೋಗ್ಯ ಅಂತಸ್ತು ಕೊಟ್ಟು ಕಾಪಾಡಲೇಬೇಕು ಅಂದಾಗ ಪರಮಾತ್ಮ ಒಂದು ಕ್ಷಣ ಯೋಚನೆ ಮಾಡಿದೆ, ನಾನಿದೀನಿ ಅನ್ನೋ ಒಂದು ಅಭಯಸ್ಥ ಕೊಟ್ಟಿದ್ದಾರೆ. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ ಪರಮಾತ್ಮನಲ್ಲಿ? ಅಲ್ಲಿ ಆಶ್ರಮದಲ್ಲಿ ನೆಲೆಸಿರೋ ಮಕ್ಕಳಿಗೆ ಮತ್ತು ಜನಧ್ವನಿ ಯೋಗೇಶ್ವರ್ ಆದ್ರೆ ಆ ಯಪ್ಪ ಇವತ್ತು ನಾನ್ ನೋಡಿದ ಮಟ್ಟಿಗೆ ಎಂತೆಂತವ್ರನ್ನ ಇವತ್ತು ಕೆಲವ್ರು ನೋಡಿದ್ರೆ ಅಸಹ್ಯ ಪಟ್ಕೊಳ್ತಕ್ಕಂಥವ್ರನ್ನು ಸಹ ಅಲ್ಲಿ ಇಟ್ಕೊಂಡು ಅಷ್ಟು ನಾನು ವಿಡಿಯೋ ತುಂಬಾ ನೋಡ್ತಾ ಇರ್ತೀನಿ ಅವ್ರನ್ನ. ನಾನು ಡೈರೆಕ್ಟ್ ಆಗಂತೂ ಒಂದಿನ ನಾನು ನೋಡ್ದವನೇ ಅಲ್ಲ, ಆದ್ರೂ ಈ ವಿಡಿಯೋ ನೋಡಿ ನಾನು ಕೇಳೋದಿಷ್ಟೇ, ಒಂದ್ ಸಾರಿ ಈ ಕ್ಷೇತ್ರಕ್ಕೆ ಭೇಟಿ ಮಾಡಿ ಎಲ್ಲ ಭಗವಂತ ನಿಮ್ಗೆ ಆಶೀರ್ವಾದ ಮಾಡ್ಲಿ, ಅಚ್ಚುಕಟ್ಟಾಗಿ ಆಯುಷ್ ಆರೋಗ್ಯ ಕೊಡ್ಲಿ, ಅಚ್ಚುಕಟ್ಟಾಗಿ ಇನ್ನೂ ಮತ್ತಷ್ಟು ಆ ಭಗವಂತ ನಿಮ್ಗೆ ಆಯುಷ್ ಆರೋಗ್ಯ ಕೊಡ್ಲಿ. ಯೋಗೇಶಣ್ಣ ಚೆನ್ನಾಗಿ ಅಚ್ಚುಕಟ್ಟಾಗಿ ಇನ್ನೂ ಮತ್ತಷ್ಟು ಬೆಟ್ಟದಷ್ಟು ಹನುಮಂತನ್ ಬಾಲ ಬೆಳೆದಂಗ್ ಬೆಳೆದು ಒಳ್ಳೆ ಪರ್ವತವಾಗಿರಿ, ಚೆನ್ನಾಗಿರ್ಲಿ. ಭಗವಂತ ನಿಮ್ಗೆ ಆಯುಷ್ ಆರೋಗ್ಯ ಕೊಡ್ಲಿ. ಸಾಧ್ಯವಾದ್ರೆ ಒಂದು ಗಳಿಗೆ ಈ ಭಗವಂತನ ಸನ್ನಿಧಾನಕ್ಕೆ ನೀವು ಬಂದು ಪರಮಾತ್ಮನ್ನ ನೋಡ್ಕೊಂಡು ಒಂದು ಪೂಜೆ ಕೊಟ್ಬಿಟ್ಟು ಹೋಗಿ ಅನ್ನೋದನ್ನ ನಾನು ಕೇಳ್ಕಂತೀನಿ ಅಷ್ಟೇ. ಕ್ಷೇತ್ರಕ್ಕೆ ಮತ್ತೆ ಏನು ನಾನು 2 ವಾರದಿಂದ ಬರ್ತಾ ಇದ್ದೀನಿ. ನಾನ್ ನೋಡಿದ್ದೆ ಮೊಬೈಲ್ ಅಲ್ಲಿ ನಿಮ್ದು ಫುಲ್ ವಿಡಿಯೋ ನೋಡ್ತೀನಿ. ಆದ್ರೆ ಫಸ್ಟ್ ಟೈಮ್ ದೇವ್ರದ್ದು ನೋಡಿದ್ದು. ನಾನು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೆ, ತುಂಬಾ ಪರವಾಗಿಲ್ಲ. ನನ್ಗೆ ಇಲ್ಲಿ ಬಂದ್ಮೇಲೆ ಮನ್ಸಿಗೆ ಶಾಂತಿ ಸಿಕ್ಕಿದೆ, ಪರವಾಗಿಲ್ಲ. ಇಲ್ಲ ಯಪ್ಪ ಇದಾರೆ,
ನಾನ್ ಬರ್ತಾ ಇರೋದು ಬೆಂಗಳೂರಿಂದ. ಸ್ವಾಮಿ ನಂಬಿಕೆ ಬಂತು. ತಂದೆಯವರು ನೇರವಾಗಿ ನಿಮ್ಗೆ ಹೂವ ಕೊಟ್ರು. ಕೊಟ್ರು ಅದು ಎಷ್ಟು ಭಾಗ್ಯ ಅಲ್ಲ. ಹೌದು, ನನ್ಗೆ ಅದು ತುಂಬಾ ಇಷ್ಟ ಆಯ್ತು. ನೋಡಿ, ಅದನ್ನೇ ಯಾರೊಬ್ಬ ಮನುಷ್ಯ ಹೇಳೋದಲ್ಲ, ಸಾಕ್ಷಾತ್ ಪರಮಾತ್ಮ ತನ್ನ ವಿಗ್ರಹದಿಂದ ಹೂವ ಕೊಡುವಂತದ್ದು ತುಂಬಾ ಹೌದು ಕೊಟ್ರು ನನ್ಗೆ. ಇವಾಗೆಲ್ಲ ನಾವು ಅದಕ್ ಮುಂಚೆ ಬಂದಾಗ 15 ದಿವಸದಲ್ಲಿ ಬಂದಾಗ ನಮ್ಗೆ ಕೊಟ್ರು. ಈ ಕ್ಷೇತ್ರದಲ್ಲಿ ನಾವು ಫಸ್ಟ್ ಬಂದಾಗ ದೇವಸ್ಥಾನ ಸೆಡ್ಡಲ್ಲಿತ್ತು. ಇವತ್ತು ಈ ಭಗವಂತನ ನಾನು ನಂಬಿ ಬಂದಿದ್ದೀನಿ. ಅವತ್ತಿಂದ ನನಗೆ ಇವತ್ತಿನವರೆಗೂ ಆ ಸ್ವಾಮಿ ನನಗೆ ಇವತ್ತಿನವರೆಗೂ ಕನಸು ರೂಪಲ್ಲಿ ಕಾಣ್ತಾ ಇರೋದು. ನನಗೆ ನಮ್ಮಪ್ಪ ತಿಮ್ಮಪ್ಪನೂ ಇದ್ದಾನೆ, ಈ ಅಪ್ಪನೇ ನನಗೆ ಸಾಕ್ಷ್ಯವಾಗಿ ಬರೋದು ಕನಸಲ್ಲಿ. ಈ ಕ್ಷೇತ್ರಕ್ಕೆ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ. ಬನ್ನಿ, ಎಲ್ಲಿಂದ ಎಲ್ಗಾರು ಬನ್ನಿ. ಈ ಭಗವಂತ ಇಲ್ಲಿ ಏನಿದ್ರು ಮೋಸ ವಂಚನೆ ಏನಿಲ್ಲ. ಇಲ್ಲಿ ಜನಗಳು ಬ್ಯಾಡ್ ಕಮೆಂಟ್ ಯಾರು ಹಾಕಕ್ ಹೋಗ್ಬೇಡಿ. ಬನ್ನಿ, ಈ ಕ್ಷೇತ್ರಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಧರ್ಮಸೇನೇಶ್ವರ ಒಳ್ಳೇದ್ ಮಾಡ್ತಾನೆ. ಕರ್ಸ್ಕೊಂಡಿರೋದು ಎಷ್ಟೋ ಜನಕ್ಕೆ ಏನಕ್ಕೆ ಈ ತರ ನೀವು ಸಂಕಲ್ಪ ಮಾಡ್ಕೊಂಡು ನಿಮ್ಮ ಕಷ್ಟಗಳನ್ನ ಬರ್ದು ಕಟ್ಟೋದ್ರಿಂದ ಏನ್ ಪ್ರಯೋಜನ ಅಂತ ಕೇಳ್ತಿದ್ದಾರೆ, ಅದ್ರ ಬಗ್ಗೆ ದಯವಿಟ್ಟು ಹೇಳಿ. ಇದ್ರ ಬಗ್ಗೆ ಇಲ್ಲಿ ಬರ್ದು ಅವರ ಸಂಕಷ್ಟಗಳಾಗ್ಬೋದು, ಅವರ ಏನೇ ನೋವಿದ್ರು ಕೂಡ ಅದನ್ನ ಬರ್ದು ಇಲ್ಲಿ ಚೀಟಿ ಮಾಡಿ ಕಟ್ಟೋದ್ರಿಂದ ಅಥವಾ ತಗಡಲ್ ಬರೆದು ಕಟ್ಟೋದ್ರಿಂದ ಅವರ ಸಮಸ್ಯೆಗಳು 100ಕ್ಕೆ 100 ಭಾಗ 9ರಿಂದ 10ನೇ ದಿನಕ್ಕೆ ಸಂತೋಷವಾಗಿ ಎಲ್ಲರಿಗೂ ಒಳ್ಳೇದಾಗಿರೋದ್ರಿಂದ ಇವತ್ತು ಒಬ್ರಿಗೊಬ್ರು ನೋಡಿ ಅವ್ರ ಕಷ್ಟಗಳನ್ನ ಕೇಳಿ ಇವತ್ತು ಕಟ್ಟಿರ್ತಕ್ಕಂಥದ್ದು. ನೋಡಿ, ಖಂಡಿತ ನೀವೆಲ್ಲ ಇಷ್ಟು ನೋಡ್ತಿರ್ಬೋದು, ಪೂರ್ತಿ ಅಮ್ಮನವ್ರಿಗೆ ಕಟ್ಟಿರೋಂಥದ್ದು, ನೇರವಾಗಿ ಅಮ್ಮನವ್ರಿಗೆ ಹೇಳಿರೋಂಥ ಪ್ರಶ್ನೆಗಳು ಇವೆಲ್ಲ. ನಿಮ್ಮ ಏನೇ ಕಷ್ಟಗಳಿದ್ರು ಇಲ್ಲಿ ಕಟ್ಟೋದ್ರಿಂದ ಪರಿಹಾರ ಆಗುತ್ತೆ ಅಂತ ಸ್ವಾಮಿಗಳು ಹೇಳಿದ್ದಾರೆ. ಮತ್ತೆ ಈ ಸುತ್ತ ಜನ ಇದಾರೆ ಅಲ್ಲೆಲ್ಲ, ಅವರೆಲ್ಲ ಕಟ್ಟಿರೋಂಥದ್ದೇ ಇದು ಖಂಡಿತವಾಗ್ಲು. ಹೌದು, ಇದ್ರ ಬಗ್ಗೆ ನಿಮ್ಗೆಲ್ಲ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಸ್ವಾಮಿ, ಇನ್ನೊಂದು ಬಹಳ ಬಹುಮುಖ್ಯವಾದ ಕ್ವಶನ್ಸ್ ಬಂದಿರೋದು ನನಗೆ ಅಮ್ಮನವ್ರ ಇದು ತಂದೆಯವರ ಹುತ್ತದ ಬಗ್ಗೆ. ಬನ್ನಿ, ದಯವಿಟ್ಟು ಬನ್ನಿ ಎಲ್ಲ. ಸೊ ಬಹುಮುಖ್ಯವಾಗಿ ಇದ್ರ ಬಗ್ಗೆ ಸುಮಾರು ಪ್ರಶ್ನೆ ಕೇಳಿದ್ದಾರೆ. ಏನಕ್ಕೆ ಏನ್ ಪ್ರಯೋಜನ ಆಗಿದೆ, ಅಥವಾ ಏನಕ್ಕೆ ಇಷ್ಟೊಂದೆಲ್ಲ ಭಕ್ತರು ಅಷ್ಟ ಕುಂಕುಮ ಸೇವೆ ಆಗಿರ್ಬೋದು, ದಾದ ಸೇವೆಗಳಾಗಿರ್ಬೋದು, ಮತ್ತೆ ಹಾಲಿನ ಅಭಿಷೇಕ ಏನಕ್ಕೆ ಮಾಡ್ತಿದ್ದಾರೆ ಅಂತ ಸುಮಾರು ಜನ ಕೇಳ್ತಿದ್ದಾರೆ. ದಯವಿಟ್ಟು ಅದನ್ನು ತಿಳಿಸ್ಬಿಡಿ. ಇಲ್ಲಿ ಮಾಡೋದ್ರಿಂದ ಇನ್ನೊಂದೇನು ಅಂದ್ರೆ ಅಪ್ಪಾಜಿ, ಇವತ್ತು ಈ ಕ್ಷೇತ್ರದಲ್ಲಿ ಈ ಹುತ್ತಕ್ಕೆ ಒಂದು ಪೂಜೆ ಮಾಡಿ ಒಂದು ಸಂಕಲ್ಪ ಮಾಡೋದ್ರಿಂದ ಎಷ್ಟೋ ಜನ ನೋಡಿದಿರಲ್ಲ, ಇಲ್ಲೇ ದಾರ ಈಗ ಸುಮ್ನೆ ಸುತ್ತಕ್ಕೆ ಹುಚ್ಚ. ಖಂಡಿತ ಅಲ್ಲ, ನಾನು ಬಹಳಷ್ಟು ಭಕ್ತಗಳನ್ನ ನೋಡಿದೆ. ಹೌದು, ಭಕ್ತಾದಿಗಳು ಅವರ ಸಂಕಷ್ಟಗಳು ಏನೇ ಇದ್ರು ಕೂಡ ಇಲ್ಲಿ ಬಂದು 9 ದಿನ, ಒಂದು ವಾರ ಬಂದು ದಾರ ಸುತ್ತೋದ್ರಿಂದ 9 ಸಾರಿ ಬಂದು ಈ ಕ್ಷೇತ್ರಕ್ಕೆ 3 ಸಾರಿ ಬಂದು ದಾರ ಸುತ್ತೋದ್ರಿಂದ ಅವ್ರ ಸಮಸ್ಯೆಗಳು 100ಕ್ಕೆ 100 ಭಾಗ 9 ದಿನದಲ್ಲಿ, 3 ವಾರ ಆದ ನಂತರ 9 ದಿನದಲ್ಲಿ ಅವ್ರ ಏನೇ ಸಂಕಷ್ಟ ಇದ್ರು ದೂರ ಆಗುತ್ತೆ. ಸೊ ಸ್ವಾಮಿ, ಇಲ್ಲಿ ಸರ್ಪ ಸಂಚಾರದ ಬಗ್ಗೆ ನೀವು ಹೇಳಿದ್ರಿ. ಸರ್ಪ ಸಂಚಾರ ವಾಸವಾಗಿರೋ ಜಾಗನ ಇದು? ಅದು ವಾಸವಾಗಿರ್ತಕ್ಕಂಥದ್ದೇ ಇದು. ಅದನ್ನೇ ಹೇಳೋದಲ್ಲ, ಪರಮಾತ್ಮ ನೆಲೆಸಿರೋಂಥ ಜಾಗದಲ್ಲಿ ನಾವು ಸಂಕಲ್ಪ ಮಾಡ್ಕೊಂಡು ಸ್ವಾಮಿಗಳು ಅವರ ಮಾರ್ಗದರ್ಶನದ ಮೇರೆಗೆ 3 ಸುತ್ತು ಅಥವಾ 5 ಸುತ್ತು 9 ಸುತ್ತು 11 ಸುತ್ತುಗಳನ್ನ ಸುತ್ತಿದಾಗ ನಮ್ಮ ಸಂಕಲ್ಪಕ್ಕೆ ಸರಿಯಾಗಿ ಅವ್ರು ಹೇಳ್ತಾ ಹೋಗ್ತಾರೆ. ಆ ತರ ನಾವು ಮಾಡಿದಾಗ ನಿಮ್ಮ ಏನೇ ಕಷ್ಟಗಳಿದ್ರು ಕ್ಲಿಯರ್ ಆಗುತ್ತೆ ಅಂತ ನೇರವಾಗಿ ಭರವಸೆ ಮತ್ತೆ ಮಾತಿನ ಮುಖಾಂತರ ತಂದೆನೂ ಕೊಟ್ಟಿದ್ದಾರೆ, ತಂದೆ ಸ್ವರೂಪ ಇವರು ಕೊಟ್ಟಿದ್ದಾರೆ. ಇದಕ್ಕಿಂತ ತುಂಬಾ ಎಕ್ಸ್ಪ್ಲೇಷನ್ ಬೇಕಾಗಿಲ್ಲ ಸ್ವಾಮಿ. ಮತ್ತೆ ಇನ್ನೊಂದು ಪ್ರಶ್ನೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು. ಸುಮಾರು ಜನ ಭದ್ರಕಾಳಮ್ಮನವ್ರನ್ನ ಮತ್ತೆ ಅಮ್ಮನವ್ರನ್ನ ತುಂಬಾ ಜನ ಕೇಳ್ತಿರೋದು. ಖಂಡಿತವಾಗ್ಲೂ ಅಮ್ಮನವ್ರ ಬಗ್ಗೆ ಹೇಳ್ಕೊಡಿ ದಯವಿಟ್ಟು. ದಯವಿಟ್ಟು ಅಮ್ಮನವ್ರ ಬಗ್ಗೆ ಹೇಳ್ಕೊಡಿ. ಈ ತಾಯಿ ಬಂದು ನಮಗೆ ಕನ್ಸಲ್ಲಿ ಬಂದು ಕಾಣ್ತಾಳೆ. ಕನ್ಸಲ್ಲಿ ಬಂದು ಕಂಡಾಗ ಸುಮ್ಮನೆ ಒಂದು ಭಾವಚಿತ್ರ ತನ್ನಷ್ಟಕ್ಕೆ ತಾನೇ ನಾವು ಅದನ್ನ ಒಂದು ಸುಮ್ಮನೆ ಮನ್ಸಲ್ಲಿ ಬಂದಂಗೆ ಒಂದು ಇದು ಮಾಡಿದ್ದಷ್ಟೇ. ಆ ಮನ್ಸಲ್ಲಿ ಅವಳು ಬಂದು ಪ್ರತ್ಯಕ್ಷವಾಗಿ ಆ ತಾಯೇ ಆ ಮರದಲ್ಲಿ ನಾನು ನೆಲೆಸಿದ್ದೀನಿ ಮಕ್ಕಳ ಅಂತೇಳಿ ಕನ್ಸಲ್ಲಿ ಬಂದು ಸೂಚನೆ ಮಾಡೋದ್ರಿಂದ ಈ ತಾಯಿಗೆ ನಾವು ಒಂದು ಪೂಜೆ ಸಲ್ಲಿಸ್ತಾ ಇದೀವಿ. ಖಂಡಿತವಾಗ್ಲೂ ಹೌದು. ಎಲ್ಲಾ ದೇವಸ್ಥಾನಗಳಲ್ಲಿ ಕ್ಷೇತ್ರ ಪಾಲಕರನ್ನ ನೋಡಿದೀವಿ, ಆ ತಂದೆಗೆ ಕಾವಲಾಗಿ ತಾಯಿ ನಿಂತಿದ್ದಾರೆ. ಅದು ಬಹಳ ವಿಶೇಷತೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ನೀವು ನಿಜ ಒಂದ್ ಸೆಕೆಂಡ್ ನಾವು ನೋಡಿದ್ರೆ ನಿಜ ಅಮ್ಮನವರೇ ಬಂದು ನಿಂತಿದ್ದಾರೇನೋ ಅಲ್ಲಿ. ಖಂಡಿತ ಅದೇ ತರ ಫೀಲ್ ಆಗ್ತಾ ಇದೆ. ನಾನು ಬಂದು ನೋಡಿದ ತಕ್ಷಣ ಒಂದ್ ಸೆಕೆಂಡ್ ಶಾಕ್. ನಾನು ಏನಪ್ಪಾ ಇದು ಈ ಲೆಕ್ಕಾಚಾರ ಇದಾರೆ ಅಮ್ಮ. ನಿಜ ಈ ಕ್ಷೇತ್ರದ ಬಗ್ಗೆ ನಿಮ್ ಬಗ್ಗೆ ನಾನು ಏನೇ ಹೇಳ್ತಾ ಹೋದ್ರು ಕಡಿಮೆ ಅನಿಸ್ತಾ ಇದೆ. ಖಂಡಿತವಾಗ್ಲು ನಾನು ಹೇಳೋದಿಷ್ಟೇ, ನನ್ನ ಚಾನಲ್ ಮುಖಾಂತರ ವಿಡಿಯೋ ಪರಮಾತ್ಮ ಈಚೆಗೆ ಬಂದ ಭಾರಿ ಖುಷಿ ಇದೆ. ಮತ್ತೆ ಇನ್ನೊಂದು ಆ ಅವಕಾಶ, ಒಬ್ಬ ನಾಸ್ತಿಕನ ಕೈಯಲ್ಲಿ ಪರಮಾತ್ಮ ಒಬ್ಬ ಚಿಕ್ಕ ಹುಡುಗ ಮತ್ತೆ ನಾಸ್ತಿಕ ನಾನು ಏನ್ ಕೇಳಿದ್ರು ಒಳ್ಳೆ ಅಮ್ಮನ ತರ ತಂದೆ ತರ ನನ್ನ ಕೈಗೆ ಹೂವು ಕೊಟ್ಟು ನೀವೆಲ್ಲ ನೋಡಿದ್ರಿ ವಿಡಿಯೋದಲ್ಲಿ. ಅದು ಭಾಳ ಒಂದು ಮೆಮೊರಿಯಲ್ ಮೂಮೆಂಟ್ ನನಗೆ ಖಂಡಿತವಾಗ್ಲು. ಸೊ ಅಷ್ಟೇ, ನಾನು ತುಂಬ ಎಲ್ಲ ಹೇಳಿದ್ದೀನಿ ನಿಮಗೆ. ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ನಂಬಿ ಆ ಪರಮಾತ್ಮನ ಪಾದಕ್ಕೆ ಬೀಳಿ, ಆ ತಂದೆನ ಕೇಳಿ, ನಿಮ್ಮೆಲ್ಲ ಕಷ್ಟಗಳು ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಾನು ಹೇಳೋ ಅವಶ್ಯಕತೆ ಇಲ್ಲ. ಒಂದ್ಸರಿ ಬನ್ನಿ. ದರ್ಶನ್ ಸ್ವಾಮಿಗಳ ಅಡ್ರೆಸ್ ಮತ್ತು ಡೀಟೇಲ್ಸ್ ನಂಬರ್ಸ್ನ ನಾನು ಡಿಸ್ಪ್ಲೇನ ಮೆನ್ಷನ್ ಮಾಡಿರ್ತೀನಿ. ನೀವು ಕಾಲ್ ಮಾಡ್ಕೋಬೋದು, ಅವರೆಲ್ಲರಿಗೂ ಉತ್ತರ ಕೊಡ್ತಾರೆ. ಸ್ವಲ್ಪ ಬಿಸಿಗಳಿದ್ದ ಟೈಮಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಅಡ್ರೆಸ್ ಮಾಡಿರ್ತೀನಿ. ಸ್ವಾಮಿ, ಇನ್ ಕೇಸ್ ನೀವು ಬಿಸಿ ಇದ್ದಂಥ ಟೈಮಲ್ಲಿ ಭಕ್ತಾದಿಗಳು ಬರಬೇಕಂದ್ರೆ ಈ ಅಡ್ರೆಸ್ಗೆ ಯಾವ್ಯಾವ ವಾರ ಬರ್ಬೋದು? ಶನಿವಾರ, ಭಾನುವಾರ, ಮಂಗಳವಾರ ಸತತವಾಗಿ ದಿನನಿತ್ಯ ಪೂಜೆ ಇರುತ್ತೆ. ನಾ ಸಿಗ್ತಕ್ಕಂಥ ಟೈಮ್ ಅಂದ್ರೆ ಭಾನುವಾರ
ಮತ್ತೆ ಶನಿವಾರ ಓಕೆ ಮತ್ತೆ ಶುಕ್ರವಾರ. ಓಕೆ, ಭಾನುವಾರ, ಶನಿವಾರ, ಶುಕ್ರವಾರ ಈ 3 ದಿನಗಳು ಸ್ವಾಮಿಗಳು ಅವೈಲಬಿಲಿಟಿ ಇರ್ತಾರೆ. ಹೌದು. ನಿಮ್ಮ ಏನೇ ಕಷ್ಟಗಳಿದ್ರು ಒಂದ್ಸರಿ ಫೋನ್ ಮಾಡಿ ತಂದೆಯವ್ರಿಗೆ. ಖಂಡಿತ. ಅವರು ಏನ್ ಅಲ್ಲ ಆ ಸುಮಾರು ಜನಕ್ಕೆ ಇಲ್ಲಿ ರಶ್ ಆಗೋದನ್ನ ಕಾರಣಕ್ಕೆ ಸುಮಾರು ಜನಕ್ಕೆ ಫೋನಲ್ಲೇ ಹೇಳ್ಬಿಟ್ಟಿದ್ದಾರೆ. ಬಟ್ ಫೋನಲ್ಲಿ ಹೇಳೋದಕ್ಕಿಂತ ನಾನು ತುಂಬಾ ರೆಕಮೆಂಡ್ ಮಾಡೋದು ಒಂದೇ ಒಂದ್ಸರಿ ಬಂದು ಆ ಪರಮಾತ್ಮನ ಕಣ್ ತುಂಬ್ಕೊಳ್ಳಿ. ನಿಮ್ಮ ಕಣ್ಣಲ್ಲಿ ನೀರು ಬಂದಿಲ್ಲ ಅಂದ್ರೆ ಏನಂದಲ್ಲೋ ನಂದೀಶ್ ಅಂತ ಮಾತಾಡ್ಸಿ ನನ್ನ ಹತ್ರ. ಸೊ ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಎಲ್ಲರೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹೌದು, ನೀವು ವಿಡಿಯೋ ನೋಡಿ ಬಂದಿದ್ದಮ್ಮ. ಖಂಡಿತ ಅಮ್ಮ, ನಾನ್ ತುಂಬಾ ಹೌದಾ? ಓಕೆ, ನೋಡಿ ಅದನ್ನೇ ಹೇಳೋದಲ್ವಾ, ಒಂದು ವಿಡಿಯೋದಿಂದ ಇಷ್ಟೆಲ್ಲ ಬದಲಾವಣೆ ಆಗುತ್ತೆ ಅಂದ್ರೆ ಇಡೀ ಕರ್ನಾಟಕ ಬದಲಾವಣೆ ಮುಂದೆ ಆಗುತ್ತೆ ಖಂಡಿತವಾಗ್ಲು. ಈ ತಂದೆ ಅದನ್ನೇ ಹೇಳೋದು, ನನ್ನ ಒಬ್ಬನ ಸೊತ್ತಲ್ಲ, ಇಡೀ ಪ್ರಪಂಚದ ಸೊತ್ತು. ಅವರು ಎಲ್ಲರ ಕಷ್ಟಗಳು ಕ್ಲಿಯರ್ ಮಾಡ್ಕೋಬೇಕು. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಒಂದು ಸರಿ ಆ ಪರಮಾತ್ಮನ ಬಂದು ಪಾದಕ್ಕೆ ಶರಣಾಗಿ ನಿಮ್ಮೆಲ್ಲ ಕಷ್ಟಗಳನ್ನ ಕ್ಷಣ ಮಾತ್ರದಲ್ಲಿ ಕ್ಲಿಯರ್ ಮಾಡುವಂತ ಅದ್ಭುತವಾದ ತಂದೆ ಅವರು. ನನ್ನ ಬಾಸ್ನ ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ಕೊಟ್ಟಿದ್ದೀನಿ. ಇನ್ನು ಮುಂದೆ ನಮ್ಮ ಬಾಸ್ ಕೈಲಿ ಸೇವೆ ತಗೊಳ್ಳೋದು ಮತ್ತೆ ಬಾಸ್ನ ತುಂಬಾ ಅದ್ಭುತವಾಗಿ ಭಕ್ತಿಯಿಂದ ಪ್ರೀತಿಸಿ ಪೂಜಿಸಿ ಅವ್ರು ನಿಮ್ಮನ್ನ ಕಾಪಾಡ್ಕೊಂಡು ಹೋಗ್ತಾರೆ. ಇಷ್ಟು ಹೇಳ್ತಾ ಮತ್ತೆ ಸಿಗ್ತೀವಿ ಕನ್ನಡ ಚಾಪ್ಟರ್ ಅಲ್ಲಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕನ್ನಡ ಚಾಪ್ಟರ್. ಥ್ಯಾಂಕ್ ಯು.